ಭುವನೇಶ್ವರಿಯ ನೆನೆ ಮಾನಸವೇ ಭುವನೇಶ್ವರಿಯ ನೆನೆ ಮಾನಸವೇ ಭುವನೇಶ್ವರಿಯ ನೆನೆ ಮಾನಸವೇ ಭವಬಂಧಂಗಳ ಭೀತಿಯ ಬಿಡುವೆ ಭವಬಂಧಂಗಳ ಭೀತಿಯ ಬಿಡುವೆ ಭುವನೇಶ್ವರಿಯ ನೆನೆ ಮಾನಸವೇ ಭವಬಂಧಂಗಳ ಭೀತಿಯ ಬಿಡುವೆ ಭುವನೇಶ್ವರಿಯ ಭವದಲ್ಲಿ ಬರಿದೆ ನವೆಯದೆ ನೋಯದೆ ಭವದಲ್ಲಿ ಬರಿದೆ ನವೆಯದೆ ನೋಯದೆ ಭವದಲ್ಲಿ ಬರಿದೆ ನವೆಯದೆ ನೋಯದೆ ಭವದಲ್ಲಿ ಬರಿದೆ ನವೆಯದೆ ನೋಯದೆ ತವ ಸುವಿಲಾಸದಿ ತಣಿಯುವೆ ಸುಖಿಸುವೆ ತವ ಸುವಿಲಾಸದಿ ತಣಿಯುವೆ ಸುಖಿಸುವೆ ಭುವನೇಶ್ವರಿಯ ನೆನೆ ಮಾನಸವೇ ಭವಬಂಧಂಗಳ ಭೀತಿಯ ಬಿಡುವೆ ಭುವನೇಶ್ವರಿಯ ವ್ರಜನಂಗಳನು ವಿದಳಿಪ ಮಾತೆಯ ವ್ರಜನಂಗಳನು ವಿದಳಿಪ ಮಾತೆಯ ತ್ರಿಜಗಜ್ಜನನಿಯ ತ್ರಿಗುಣಾತೀತೆಯ ವ್ರಜನಂಗಳನು ವಿದಳಿಪ ಮಾತೆಯ ತ್ರಿಜಗಜ್ಜನನಿಯ ತ್ರಿಗುಣಾತೀತೆಯ ನಿಜ ಭಕ್ತವನ ಸುರವರ ಸುರಭಿಯ 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 ಅಜಸನ್ನುತೆ ಶ್ರೀ ಹರಿಕೇಶಾಂಗಿಯ ಅಜಸನ್ನುತೆ ಶ್ರೀ ಹರಿಕೇಶಾಂಗಿಯ ಭುವನೇಶ್ವರಿಯ ನೆನೆ ಮಾನಸವೇ ಭವಬಂಧಂಗಳ ಭೀತಿಯ ಬಿಡುವೆ ಭುವನೇಶ್ವರಿಯ 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 ಆನಂದಮಾನಂದಕರಂ ಪ್ರಸನ್ನಂ ಜ್ಞಾನಸ್ವರೂಪಂ ನಿಜಬೋಧಯುಕ್ತಂ ಯೋಗೀಂದ್ರಮೀಡ್ಯಂ ಭವರೋಗವೈದ್ಯಂ ಶ್ರೀಮತ್ಪರಂ ಬ್ರಹ್ಮಗುರುಂ ಸ್ಮರಾಮಿ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಸರ್ವೋಪನಿಷದೋ ಗಾವಃ ದೋಗ್ಧಾ ಗೋಪಾಲನಂದನಃ ಪಾರ್ಥೋ ವತ್ಸಃ ಸುಧೀರ್ಭೋಕ್ತಾ दुग्धं गीतामृतं महते
ವಿಶ್ವವನ್ನೆಲ್ಲ ತುಂಬಿ ಬೆಳಗುವ ಪರಂಜ್ಯೋತಿ ರೂಪವಾದ ಗುರುತತ್ವಕ್ಕೆ ನಮೋ ನಮಃ. ಹೃದಯ ವೇದಿಕೆಯಲ್ಲಿ ಆರಾಧ್ಯ ಮೂರ್ತಿಗಳಾಗಿ ಬೆಳಗುತ್ತಿರುವ ಶ್ರೀರಂಗ ವಿಜಯಲಕ್ಷ್ಮೀ ಸದ್ಗುರು ದಂಪತಿಗಳ ಪವಿತ್ರ ಪದಪದ್ಮಗಳಿಗೆ ಹಾರ್ದವಾದ ಪ್ರಣತಿಗಳು. ಎಲ್ಲ ಸಹೃದಯರಾದ ಜಿಜ್ಞಾಸಿಗಳಿಗೂ ಹಾರ್ದಿಕವಾದ ನಮನಗಳು. ಭಗವದ್ಗೀತಾ ಪ್ರವಚನ ಮಾಲಿಕೆಯ 90ನೆಯ ಕುಸುಮವನ್ನು ಧರ್ಮಪ್ರಭು ಶ್ರೀಕೃಷ್ಣನ ಪದಪದ್ಮಗಳಲ್ಲಿ ಅರ್ಪಿಸುವುದಕ್ಕೆ ತೊಡಗಿದ್ದೇನೆ. ಜ್ಞಾನ ವಿಜ್ಞಾನ ಯೋಗ ಎಂಬ ಶೀರ್ಷಿಕೆಯ 7ನೇ ಅಧ್ಯಾಯದಲ್ಲಿ 6 ಶ್ಲೋಕಗಳವರೆಗಿನ ಪಾಠ ಈವರೆಗೆ ಸಂಪನ್ನವಾಗಿದೆ. ಈ ಹಿಂದಿನ ಪಾಠದಲ್ಲಿ ಕೃಷ್ಣಪ್ರಭು ತನ್ನ ಪ್ರಕೃತಿಯನ್ನು ಕುರಿತು ಮಾತನಾಡಿದ್ದಾನೆ. ಅಪರಾಪ್ರಕೃತಿ ಅಂತ ಒಂದು ಭಾಗ ಇದೆಯಪ್ಪ, ಇನ್ನೊಂದು ಪರಾಪ್ರಕೃತಿ ಎಂಬುದಿದೆ ಎಂಬುದಾಗಿ. ಭೂಮಿ, ನೀರು, ಬೆಂಕಿ, ಗಾಳಿ, ಆಕಾಶ ಇವೇ ಮೊದಲಾದದ್ದು 8 ಅಪರಾಪ್ರಕೃತಿ. ಅಂದರೆ ಅದೊಂದು ನನ್ನ ಮೈ ಅಪರ ಎಂಬುದಾಗಿ ಕರೆಯಲ್ಪಡುತ್ತೆ. ಯಾಕೆ ಅಂದರೆ ಅದು ಪರಾರೂಪವಾದದ್ದಲ್ಲ, ಅತ್ಯಂತ ಹಿರಿದಾದದ್ದಲ್ಲ, ಅದಕ್ಕಿಂತ ಒಂದು ಮಟ್ಟ ಕೆಳಗಡೆದು. ಅದು ಶ್ರೀಕೃಷ್ಣ ಪ್ರಭುವಿಗೆ ಸೇರಿದಂತಹ ಅಂಗಗಳಾದ್ದರಿಂದ ಅದನ್ನು ನಾವು ಹಗುರವಾಗಿ ಭಾವಿಸುವ ಹಾಗಿಲ್ಲ. ಅದು ಅತ್ಯಂತ ಮುಖ್ಯವಾದದ್ದು, ಶ್ರೇಷ್ಠವಾದದ್ದೇ. ಅವನ ಲೆಕ್ಕದಲ್ಲಿ ಪರ ಅಪರ ಅಂತ 2 ವಿಭಾಗ. ಜೀವದ ಲೆಕ್ಕದಿಂದ ಈ ಎಲ್ಲವೂ ಅತ್ಯಂತ ಶ್ರೇಷ್ಠವಾದದ್ದೇನೆ. ಇನ್ನೊಂದು ಪರಾಪ್ರಕೃತಿ ಎಂಬುದೊಂದು ಇದೆಯಪ್ಪ, ಅದು ಯಾವುದು ಅಂದರೆ ಜೀವಭೂತವಾದದ್ದು. ಜೀವ ಎಂಬುದೇನಿದೆ ಅದು ನನ್ನ ಪರಾಪ್ರಕೃತಿ. ಆ ಜೀವವೆಂಬ ಪರಾಪ್ರಕೃತಿಯಿಂದಲೇ ನಾನು ಸಮಗ್ರವಾದ ಜಗತ್ತನ್ನು ಧಾರಣೆ ಮಾಡಿದ್ದೇನೆ. ಇದು ನಮಗೆ ಅರ್ಥ ಆಗುತ್ತೆ. ಜೀವ ಇದ್ದರೆ ಎಲ್ಲ ಬದುಕು. ಜೀವ ಒಂದು ಹೊರಟೋಯ್ತು ಅಂದರೆ ಪಂಚೇಂದ್ರಿಯಗಳು ಇರ್ಬೋದು, ನಮ್ಮ ಮಿದುಳು ಇರ್ಬೋದು, ಹೃದಯ ಇರ್ಬೋದು, ದೇಹದ ಒಳಗಡೆ ಅವಯವಗಳೆಲ್ಲ ಇರ್ಬೋದು, ಲೌಕಿಕವಾದ ಎಲ್ಲ ಭೋಗಭಾಗ್ಯಗಳು ಇರ್ಬೋದು. ಆದರೆ ಬದುಕು ಶೂನ್ಯ ಆಗಿಬಿಡುತ್ತೆ. ಆದ್ದರಿಂದ ತುಂಬ ಮುಖ್ಯವಾದದ್ದು ಯಾವುದಪ್ಪ ಅಂದರೆ ಜೀವನೇ. ಅದೇ ನಮ್ಮನ್ನು ಹಿಡಿದಿಟ್ಟಿದೆ ಅಂತ ತಗೋಬೇಕು. ನಮ್ಮ ಅಧ್ಯಾಪಕರಾದ ಪೂಜ್ಯರಾದ ರಾಮಭದ್ರಾಚಾರ್ಯ ಉದಾಹರಣೆ ಕೊಟ್ಟು ಹೇಳ್ತಾಯಿದ್ರು. ಒಂದು ಮಗುವನ್ನು ಕೊಟ್ಟು ಕಾಪಾಡು ಅಂತ ಹೇಳಿದರೆ ತೆಗೆದುಕೊಂಡು ಹೋಗಿ ಫ್ರಿಜ್ ಒಳಗಡೆ ಇಟ್ಟು 2 ದಿವಸ ಬಿಟ್ಟ ನಂತರ ವಾಪಸ್ ತಂದು ಕೊಟ್ಟರೆ ಮಗುವನ್ನು ಕಾಪಾಡದಂತೆ ಆಗೋಲ್ಲಪ್ಪ ಅಂತ. ಯಾಕೆಂದರೆ ಮಗುವನ್ನು ಕಾಪಾಡೋದು ಅಂದರೆ ತುಂಬ ಪ್ರಧಾನವಾಗಿ ಅದರ ಜೀವವನ್ನು ಕಾಪಾಡೋದೇ ಆಗಿದೆ. ಜೀವ ತನ್ನ ಸಂಕಲ್ಪದಂತೆ ಈ ಶರೀರದೊಳಗಡೆಗೆ ವಾಸವಾಗೋದಕ್ಕೆ ಬೇಕಾಗುವಂತೆ ಶರೀರವನ್ನು ರಕ್ಷಣೆ ಮಾಡುವಂಥದ್ದಾಗಿದೆ, ಇಂದ್ರಿಯಗಳನ್ನು ಕಾಪಾಡುವಂಥದ್ದಾಗಿದೆ. ಆದರೆ ಶರೀರ, ಇಂದ್ರಿಯ ಇವೆಲ್ಲದರ ರಕ್ಷಣೆ ಯಾವುದರ ದ್ವಾರ ಆಗಬೇಕಾಗಿದೆ ಅಂದರೆ ಜೀವದ ದ್ವಾರವೇ ಆಗಬೇಕಾಗಿದೆ. ಅದರಿಂದ ಜೀವ ಅನ್ನೋದು ಅದೊಂದು ಭಗವಂತನ ಪರಾಪ್ರಕೃತಿ. ಭಗವಂತ ಈ ಲೋಕಕ್ಕೆ ಇಳಿದು ಬರಬೇಕಾದರೂ ಆ ಜೀವಭೂತವಾದಂಥ ಪರಾಪ್ರಕೃತಿಯನ್ನು ಅವಲಂಬಿಸಿ, ಅನಂತರ ಉಳಿದ ಅಪರಾಪ್ರಕೃತಿಯನ್ನು ಅವಲಂಬಿಸಿ ಈ ಧರೆಗೆ ಇಳಿದು ಬರ್ತಾನೆ ಎಂಬ ವಿಷಯ ಉಂಟು. ಇದರಲ್ಲಿ ಪರಾಪ್ರಕೃತಿ ಅನ್ನೋ ಶಬ್ದವನ್ನು ಬೇರೆ ಬೇರೆ ಸಂದರ್ಭಗಳಲ್ಲಿ ಬೇರೆ ಬೇರೆ ಅರ್ಥಗಳಲ್ಲಿ ಪ್ರಯೋಗ ಮಾಡಿರ್ತಾರೆ. ಆಯಾ ವಿಷಯವನ್ನು ನಿರೂಪಣೆ ಮಾಡಬೇಕಾದ್ರೆ ಯಾವ ಪದವನ್ನು ಬಳಸಿದರೆ ಹೆಚ್ಚು ಯುಕ್ತವಾಗುತ್ತೋ ಅಂಥ ಪದವನ್ನು ಸಾಮಾನ್ಯವಾಗಿ ಬಳಸಿರ್ತಾರೆ. ಉದಾಹರಣೆಗೆ ಮಾಯಾ ಅನ್ನೋದನ್ನು ಪರಾಪ್ರಕೃತಿ ಎಂಬ ಹೆಸರಿನಲ್ಲಿ ಕರೆದಿರುವಂಥದ್ದುಂಟು. ದೇವಿಯನ್ನು ಹೇಳುವಾಗ ಪರಾಪ್ರಕೃತಿ ಸ್ವರೂಪಿಣಿ ಎಂಬುದಾಗಿ ಹೇಳಿರುವಂಥದ್ದುಂಟು. ಪ್ರಸ್ತುತದಲ್ಲಿ ಜೀವ ಅನ್ನೋದನ್ನೇ ಪರಾಪ್ರಕೃತಿ ಎಂಬ ಅರ್ಥದಲ್ಲಿ ಬಳಸಿದ್ದಾರೆ. ಅದರಿಂದ ಶ್ರೀಕೃಷ್ಣ ಪ್ರಭುವಿನ ಆಶಯವನ್ನು ಇಟ್ಕೊಂಡು ಇಲ್ಲಿ ಆ ಶಬ್ದಕ್ಕೆ ಅರ್ಥವನ್ನು ಮಾಡ್ಕೋಬೇಕಾಗುತ್ತೆ. ಅನೇಕ ಪದಗಳೆಲ್ಲವೂ ವಿವಕ್ಷಾ ಅಧೀನವಾಗಿರುತ್ತೆ. ಅಂದರೆ ಹೇಳುವವನ ಒಳಗಡೆ ಆಶಯ ಏನಿದೆ ಅದನ್ನು ಪ್ರತಿನಿಧಿಸುವಂತೆ ಪದಗಳಿರುತ್ತೆ. ಆ ಪದಕ್ಕೆ ಹಾಗಾಗಿ ಭಿನ್ನ ಭಿನ್ನವಾದ ಅರ್ಥಗಳು ಸಮಯದಲ್ಲಿ
ಬರುವ ಸನ್ನಿವೇಶ ಉಂಟು, ಅದೇನೋ ಅಪರಾಧ ಅಲ್ಲ. ಇನ್ನು ಜೀವ ಅಂದರೆ ಏನು ಅನ್ನೋ ರೀತಿಯಾದಂಥ ಒಂದು ವಿಷಯ ಬಂದರೆ, ಒಂದು ಕಡೆಯಲ್ಲಿ ಬ್ರಹ್ಮವೈವರ್ತ ಪುರಾಣದಲ್ಲಿ ಒಂದು ಮಾತು ಬಂದಿದೆ. ಜೀವ ಕರ್ಮಫಲಂ ಭುಂಕ್ತೆ, ಕರ್ಮಫಲವನ್ನು ಅನುಭವಿಸ್ತಾ ಇರೋನು ಜೀವ. ಆತ್ಮ ನಿರ್ಲಿಪ್ತ ಏವಚ, ಇನ್ನೊಬ್ಬ ಪರಮಾತ್ಮ ಎಂಬುವನಿದ್ದಾನೆ, ಅವನು ನಿರ್ಲಿಪ್ತನಾಗಿದ್ದಾನೆ. ಜೀವಾತ್ಮ ಎಂಬುವನು ಕರ್ಮಫಲವನ್ನು ಅನುಭವಿಸ್ತಾ ಇದ್ದಾನೆ. ಆತ್ಮನಃ ಪ್ರತಿಬಿಂಬಶ್ಚ ದೇಹಿ ಜೀವ ಸ ಏವಚ, ಈ ದೇಹದೊಳಗಡೆ ವಾಸ ಮಾಡುವ ಆ ಪರಮಾತ್ಮನ ಒಬ್ಬ ಪ್ರತಿಬಿಂಬ ಇದ್ದಾನೆ. ಆ ಪ್ರತಿಬಿಂಬ ರೂಪನಾದವನೇ ಜೀವ ಎಂಬುದಾಗಿ ಕರೆಯಲ್ಪಡ್ತಾನೆ. ಅದನ್ನೇ ಪ್ರಾಣದೇಹಾದಿಭೃದ್ದೇಹಿ ಸ ಜೀವ ಪರಿಕೀರ್ತಿತ. ಪ್ರಾಣ ದೇಹ ಮೊದಲಾದವುಗಳನ್ನೆಲ್ಲ ಹೊಂದಿರುವ, ಅದನ್ನು ಧರಿಸಿರುವಂತಹ ಯಾವ ದೇಹಿ ಇದ್ದಾನೋ ಅವನಿಗೆ ಜೀವ ಎಂಬುದಾಗಿ ಹೆಸರು ಬರುತ್ತೆ ಎಂಬ ವಿವರಣೆಯನ್ನು ಕೊಟ್ಟಿರುವಂಥದ್ದನ್ನು ಈ ಸಮಯದಲ್ಲಿ ಜೊತೆಗೆ ಸೇರಿಸ್ಕೋಬೋದು. ಇನ್ನು ಇವತ್ತಿನ ಪ್ರವಚನದ ವಿಷಯ 7ನೇ ಶ್ಲೋಕ. ಮತ್ತಃ ಪರತರಂ ನಾಣ್ಯತ್ ಕಿಂಚಿದಸ್ತಿ ಧನಂಜಯ, ಮಯಿ ಸರ್ವಮಿದಂ ಪ್ರೋತಂ ಸೂತ್ರೇ ಮಣಿಗಣ ಇವ. ಪರತತ್ವಕ್ಕಿಂತ ಮಿಗಿಲಾದದ್ದು ಇನ್ನೊಂದಿಲ್ಲ. ಆ ಪರತತ್ವದಲ್ಲಿ ಎಲ್ಲವೂ ಸಹ ಒಂದು ರೀತಿಯಲ್ಲಿ ಹೆಣೆಯಲ್ಪಟ್ಟಿವೆ, ಸೇರಿಕೊಳ್ಳುವಂತೆ ಆಗಿಬಿಟ್ಟಿದೆ ಎಂಬ ಒಂದು ವಿಷಯವನ್ನು ಕೃಷ್ಣಪ್ರಭು ನಿರೂಪಣೆ ಮಾಡ್ತಾ ಇದ್ದಾನೆ. ಧನಂಜಯ, ಎಲೈ ಧನಂಜಯನೇ, ಅರ್ಜುನನೇ, ಮತ್ತಃ ಪರತರಂ, ನನಗಿಂತಲೂ ದೊಡ್ಡದಾಗಿರುವಂತಹದ್ದು, ಅನ್ಯತ್ ಇನ್ನೊಂದು, ನ ಕಿಂಚಿದಸ್ತಿ ಯಾವುದೊಂದು ಇಲ್ಲ, ಸರ್ವಂ ಇದಂ, ಇದಂ ಅಂದರೆ ಇಲ್ಲಿದೆ ಇಲ್ಲಿದೆ ಎಂಬುದಾಗಿ ಕರೆಯಲ್ಪಡುವಂತಹ ಏನೇನಿದೆಯೋ ಸರ್ವಂ ಅಷ್ಟು ಸಹ ಮೈ ನನ್ನಲ್ಲಿ ಅಂದರೆ ಪರತತ್ವದಲ್ಲಿ ಶ್ರೀಕೃಷ್ಣನಲ್ಲಿ ಪ್ರೋತಂ ಪೋಣಿಸಲ್ಪಟ್ಟಿದೆ. ಹೇಗೆ ಅಂತ ಕೇಳಿದರೆ ಸೂತ್ರೇ ಮಣಿಗಣಾಹ ಇವ, ಒಂದು ಸೂತ್ರದಲ್ಲಿ ಒಂದು ದಾರದಲ್ಲಿ ಮಣಿಗಳನ್ನೆಲ್ಲ ಪೋಣಿಸಿದರೆ ಹೇಗೆ ಅವಷ್ಟು ಕೂಡ ಏಕಸೂತ್ರದಲ್ಲಿ ಸೇರ್ಕೊಂಡ್ಬಿಟ್ಟು ಒಂದು ಅನ್ನೋ ರೀತಿಯಲ್ಲಿ ಆಗುತ್ತೋ ಹಾಗೆ ಈ ಸಮಗ್ರ ವಿಶ್ವದಲ್ಲಿ ಏನೇನು ಇದೆ 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 ಅಂತ ಕರೆಯಲ್ಪಡುವಂಥದ್ದು ನಮಗೆ ಅನ್ನಿಸ್ತಾ ಇದೆಯೋ ಅವೆಲ್ಲವೂ ಕೂಡ ಮಹಾಪ್ರಭು ಶ್ರೀಕೃಷ್ಣನ ಅಥವಾ ಪರತತ್ವದ ಒಂದು ಸೂತ್ರದಲ್ಲಿ ಪೋಣಿಸಲ್ಪಟ್ಟಿವೆ ಅಂತ. ಅಂದರೆ ಅವನು ಎಲ್ಲ ಕಡೆಯಲ್ಲೂ ಅನುಸ್ಯೂತವಾಗಿ ಸೇರ್ಕೊಂಡ್ಬಿಟ್ಟಿದ್ದಾನೆ, ಅವನು ಸೇರದೇ ಇರೋ ಜಾಗವೇ ಇಲ್ಲ, ಹಾಗೆ ಎಲ್ಲ ಕಡೆಗೂ ಸೇರಿದ್ದಾನೆ. ಅಂದರೆ ತಾತ್ಪರ್ಯ, ಸೃಷ್ಟಿಯಲ್ಲಿ ಪರತತ್ವಕ್ಕಿಂತ ಮಿಗಿಲಾದ ಇನ್ನೊಂದು ಇಲ್ಲ, ಮತ್ತು ಪರತತ್ವದಲ್ಲಿ ಚರಾಚರಾತ್ಮಕವಾದ ಸಕಲ ಜಗತ್ತು ಪ್ರೋತವಾಗಿಬಿಟ್ಟಿದೆ, ಅಂದರೆ ಪೋಣಿಸಲ್ಪಟ್ಟು ಹೆಣೆಯಲ್ಪಟ್ಟು ಸೇರ್ಕೊಂಡ್ಬಿಟ್ಟಿದೆ ಅಂತ ಅರ್ಥ. ತನಗಿಂತ ದೊಡ್ಡದಿಲ್ಲ ಅನ್ನೋ ಪದವನ್ನೇ ನಾವು ಪರಮಾತ್ಮ ಅನ್ನೋ ಶಬ್ದವನ್ನು ಅನುಸಂಧಾನ ಮಾಡುವಾಗೆಲ್ಲ ಭಾವಿಸಿದ್ದೇವೆ. ಪರ ಅನ್ನೋ ಶಬ್ದ ಏನು ಹೇಳುತ್ತೆ, ತುಂಬ ದೊಡ್ಡದು ಅಂತ, ಅದಕ್ಕಿಂತ ದೊಡ್ಡದು ಇನ್ನೊಂದು ಇಲ್ಲ ಅಂತ. ಅದೇ ರೀತಿಯಲ್ಲಿ ಬ್ರಹ್ಮ ಅನ್ನೋ ಪದ ಇದೆ, ಬೃಹತ್ ಅನ್ನೋದ್ರ ಮೇಲೆ ಬ್ರಹ್ಮ ಅಂತ ಆಗಿದೆ ಪದ. ಪರಂಬ್ರಹ್ಮ ಅಂತಂದರೆ ಅದಕ್ಕಿಂತ ದೊಡ್ಡದು ಇನ್ನೊಂದಿಲ್ಲ, ಅಷ್ಟು ದೊಡ್ಡದಪ್ಪ ಅಂತ ಅರ್ಥ. ಅದಕ್ಕೆ ಪರಂಜ್ಯೋತಿ, ಬಹಳ ದೊಡ್ಡ ಬೆಳಕಪ್ಪ ಅದು, ಅದಕ್ಕೆ ಸರಿಸಾಟಿಯಾದ ಇನ್ನೊಂದು ಬೆಳಕಿಲ್ಲ ಈ ಸೃಷ್ಟಿನಲ್ಲಿ, ಅಷ್ಟು ದೊಡ್ಡ ಬೆಳಕು. ಹೀಗೆ ಲೋಕದಲ್ಲಿ ತುಂಬ ದೊಡ್ಡದು ಅಂತ ಕರೆಯಲ್ಪಡುವಂತಹ ವಸ್ತುವಾಗಿದೆ. ನಮಗೆ ಲೋಕದಲ್ಲಿ ಏನನ್ನಿಸುತ್ತೆ, ನಮ್ಮ ಪಂಚೇಂದ್ರಿಯಗಳು ಯಾವುದನ್ನು ಗುರುತಿಸೋಕ್ಕೆ ಸಾಧ್ಯವೋ ಅವುಗಳಲ್ಲಿ ಚಿಕ್ಕದು ದೊಡ್ಡದು ಅಂತ ಅಳೆಯೋಕ್ಕೆ ಸಾಧ್ಯವಾಗುತ್ತೆ. ಉದಾಹರಣೆಗೆ ಭೂಮಿ ದೊಡ್ಡದು ಅಂತ ಅಂತೀವಿ, ಅದಕ್ಕಿಂತಲೂ ಗ್ರಹ ನಕ್ಷತ್ರಗಳು ಇನ್ನೂ ತುಂಬ ದೊಡ್ಡದು ಎಂಬುದಾಗಿ ನಮಗೆ ವಿಜ್ಞಾನ ತಿಳಿಸ್ಕೊಡುತ್ತೆ. ಹಾಗೆ ದೊಡ್ಡದು ಅಂತ ಇನ್ನೂ ಏನೇನಿದೆ ಅಂತ ಅಳೆಯೋದಕ್ಕೆ ಹೊರಟ್ರೆ ನಮಗೆ ತಿಳಿದೇ ಇರುವಂಥದ್ದು ಎಷ್ಟೆಷ್ಟೋ ಇದೆ. 7 ಲೋಕಗಳಿದೆ, ಬಹಳ ದೊಡ್ಡದು, ಒಂದಕ್ಕಿಂತ ಒಂದು ತುಂಬ ದೊಡ್ಡದು. ಹೀಗೆ ಹೇಳ್ತಾ ಹೋದರೆ ನಮ್ಮ ಊಹಾಪೋಹಕ್ಕೆ ಸಿಕ್ಕುವಂತಹ ದೊಡ್ಡದನ್ನೇ ನಾವು ಹೇಳಿದಂತಾಯ್ತು ಅಷ್ಟೇ. ಅದು ಇವೆಲ್ಲಕ್ಕಿಂತಲೂ ದೊಡ್ಡದು,
ಒಂದಿದೆ ಅಂತ. ಇವೆಲ್ಲದರಲ್ಲೂ ಹಾಸುಹೊಕ್ಕಾಗಿ ಸೇರಿಕೊಂಡಿದೆ, ಇವೆಲ್ಲವನ್ನು ಮೀರಿ ನಿಂತಿದೆ. ಇವೆಲ್ಲವೂ ತ್ರಿಗುಣ ಪ್ರಪಂಚದಲ್ಲಿ ಸೇರಿದವುಗಳಾಗಿದೆ, ತ್ರಿಗುಣಾತ್ಮಕವಾಗಿದೆ. ಆದರೆ ಆ ಪರತತ್ವ ಎಂಬುದು ಈ ತ್ರಿಗುಣಮಯವಾದ ಪ್ರಪಂಚದಲ್ಲೂ ಸಂಪೂರ್ಣ ಒಳಗಡೆ ಸೂತ್ರದಂತೆ ಸೇರ್ಕೊಂಡ್ಬಿಟ್ಟಿದೆ. ಮಾಲೆಯಲ್ಲಿ ಹೇಗೆ ಒಂದು ಸಣ್ಣ ದಾರ ಎಲ್ಲ ಮಣಿಗಳ ಒಳಗಡೆ ಸೇರಿಕೊಂಡು ಒಂದು ರೂಪವನ್ನು ಕೊಡುತ್ತೋ, ಹಾಗೆ ಆ ಪರತತ್ವ ಎಂಬುದು ಎಲ್ಲದರ ಒಳಗಡೆಗೂ ಸೂಕ್ಷ್ಮವಾಗಿ ಸೇರ್ಕೊಂಡ್ಬಿಟ್ಟಿದೆ. ಅಷ್ಟು ಮಾತ್ರ ಅಲ್ಲ, ಆ ತ್ರಿಗುಣಮಯವಾದ ಪ್ರಪಂಚವನ್ನು ಮೀರಿಯೂ ತಾನಿದೆ. ಅದು ತ್ರಿಗುಣಾತೀತ ಅಂತ ಕರೆಯಲ್ಪಡುತ್ತೆ. ಅದನ್ನು ತ್ರಿಗುಣ ಪ್ರಪಂಚವನ್ನು ಮೀರಿಯೂ ತಾನು ಎಲ್ಲೆಲ್ಲೂ ತುಂಬಿದೆ. ಆಗಿರೋದ್ರಿಂದ ಆ ಪರತತ್ವಕ್ಕೆ, ಪರಬ್ರಹ್ಮಕ್ಕೆ ಸದೃಶವಾದ ಇನ್ನೊಂದು ದೊಡ್ಡ ವಸ್ತು ಇಲ್ಲ ಅಂತ. ಇಲ್ಲಿ ದೊಡ್ಡದು ಅನ್ನುವಾಗ ಗಾತ್ರ ಒಂದು ಮಾತ್ರ ಅಲ್ಲ. ಲೋಕದಲ್ಲಿ ಯಾರೋ ಒಬ್ಬರನ್ನ ದೊಡ್ಡವರು ಅಂತ ಅಂತೀವಿ. ಗಾತ್ರದಲ್ಲಿ, ಎತ್ತರದಲ್ಲಿ ಅವರಿಗಿಂತ ಬೇರೆಯವರು ಯಾರೋ ಒಬ್ಬರು ದೊಡ್ಡವರು ಇರ್ತಾರೆ ಅಲ್ಲಿ ಸಭೆಯಲ್ಲಿ. ಆದರೆ ಇವರಿಗೆ ದೊಡ್ಡವರು ಅಂತ ಕರಿತೀವಿ. ಕಾರಣ ಅಲ್ಲಿ ಕೇವಲ ಎತ್ತರನ ಮಾತ್ರ ನೋಡೋ ವಿಷಯ ಅಲ್ಲ, ಅಥವಾ ಸ್ಥೌಲ್ಯ, ದಪ್ಪ ಎಷ್ಟಿದ್ದಾರೆ ಅನ್ನೋದು ನೋಡೋದು ಮಾತ್ರ ಅಲ್ಲ. ಅವರಲ್ಲಿ ಇನ್ನು ಯಾವ್ಯಾವುದೋ ರೀತಿಯಾದ ಹಿರಿತನ ಇರುತ್ತೆ. ಒಬ್ಬನಲ್ಲಿ ಅಪಾರವಾದ ವಿದ್ಯಾಸಂಪತ್ತು ತುಂಬಿ ತುಳುಕ್ತಾ ಇರುತ್ತೆ, ಅದರಿಂದ ದೊಡ್ಡವನು. ಯಾಕೆಂದರೆ ವಿದ್ಯೆಗಿಂತ ಹಿರಿದಾದ ಏನಲ್ಲ, ಅದು ದೇಹಕ್ಕಿಂತ ವಿದ್ಯೆ ಶ್ರೇಷ್ಠವಾದದ್ದು. ಅದರಿಂದ ಅವನ ಹಿರಿತನ ತುಂಬ ಜಾಸ್ತಿ. ಅದಕ್ಕಿಂತಲೂ ಯಾರೋ ಒಬ್ಬ ಯೋಗಾನುಭವ ಸಂಪನ್ನಾಗಿದ್ದಾನೆ, ಸಿದ್ಧಹಸ್ತ, ಕಣ್ಣು ಮುಚ್ಚಿ ಕೂತ್ರೆ ತತ್ಕಾಲದಲ್ಲಿ ಪರಬ್ರಹ್ಮದ ಅನುಭವಕ್ಕೆ ಏರ್ತಾನೆ. ಅಂಥ ಒಬ್ಬ ಮಹಾಮಹಿನ ಇದ್ದಾನೆ ಅಂದರೆ ಅವನಿಗಿಂತ ದೊಡ್ಡವರು ಯಾರೂ ಇಲ್ಲಪ್ಪ ಅಂತ ಹೇಳೋದುಂಟು. ಹಾಗೆ ಇಲ್ಲಿ ಒಂದು ಪರಬ್ರಹ್ಮ ಅನ್ನೋ ರೀತಿಯಾದಂಥ ತತ್ವ ತುಂಬ ದೊಡ್ಡದು ಅನ್ನೋದಕ್ಕೆ ಅರ್ಥ, ಹೊರಗಡೆ ವ್ಯಾಪಿಸಿರುವ ಜಾಗವನ್ನು ತೆಗೆದುಕೊಂಡ್ರೂ ಎಲ್ಲೆಲ್ಲೂ ವ್ಯಾಪಿಸಿ ತ್ರಿಗುಣ ಪ್ರಪಂಚವನ್ನು ಮೀರಿ ವ್ಯಾಪಿಸಿದೆ. ಆ ದೃಷ್ಟಿಯಿಂದಲೂ ದೊಡ್ಡದು. ಅದಕ್ಕಿಂತಲೂ ತುಂಬ ದೊಡ್ಡದು ಅಂತ ಹೇಳೋದಕ್ಕೆ ವಿಷಯ ಏನಪ್ಪ ಅಂದರೆ, ಯಾವುದನ್ನು ಅವಲಂಬಿಸಿದರೆ ಎಲ್ಲ ರೀತಿಯಲ್ಲೂ ಜೀವನ ಸಾರ್ಥಕವಾಗುತ್ತೋ, ನಿರಂತರವಾಗಿ ನೆಮ್ಮದಿಯನ್ನು ಅನುಭವಿಸ್ಬೋದು, ಒಂದು ಈ ಹುಟ್ಟು ಸಾವುಗಳ ಚಕ್ರದಿಂದ ಪಾರಾಗ್ಬೋದು, ಅಂತಹ ಅದ್ಭುತವಾದಂಥ ಒಂದು ತತ್ವ ಅದು. ಅದರಿಂದ ಅತ್ಯಂತ ಶ್ರೇಷ್ಠವಾದದ್ದು, ದೊಡ್ಡದು ಅನ್ನುವಾಗ ಅದರಿಂದ ಇಲ್ಲಿ ಶ್ರೇಷ್ಠತೆಯನ್ನೂ ತಗೋಬೇಕು. ಅಂತಹ ಪರತತ್ವ ಆಗಿದೆ. ಜೊತೆಗೆ 10 ಮಣಿಗಳನ್ನು ಒಂದು ಸೂತ್ರದಲ್ಲಿ ಸೇರಿಸಿದರೆ, ಪೋಣಿಸಿದರೆ, ಆಗ ಅದಕ್ಕೊಂದು ಮಾಲೆ ಅಂತ ಹೆಸರು ಬರುತ್ತೆ. ಮೊದಲು ಬಿಡಿ ಬಿಡಿಯಾದಂತಹ ರತ್ನಗಳು, ಮಣಿಗಳು ಎಂಬುದಾಗಿ ಕರೆಯಲ್ಪಡ್ತಾಯಿತ್ತು. ಒಂದಕ್ಕೊಂದಕ್ಕೆ ಮೊದಲು ಸಂಬಂಧ ಅಂತೇನು ಇರಲಿಲ್ಲ. ಅದೊಂದು ಕಡೆ ಬಿದ್ದಿರುತ್ತೆ, ಇದೊಂದು ಕಡೆ ಬಿದ್ದಿರುತ್ತೆ. ಒಂದು ಪೆಟ್ಟಿಗೆಯಲ್ಲಿ ಒಂದು ಕಡೆಯಲ್ಲಿ ಒಂದು ಇಟ್ಟಿದ್ದೀನಿ, ಇನ್ನೊಂದು ಕಡೆ ಹೊರಗಡೆ ಎಲ್ಲ ಇದೆ ತರ್ತೀನಿ, ಹೀಗೆಲ್ಲ ಹೇಳಿದಾಗ ಎಲ್ಲ ಒಂದಕ್ಕೊಂದಕ್ಕೆ ಸಂಬಂಧ ಇಟ್ಕೊಂಡು ಹಾಗೆ ಕಾಣಿಸೋಲ್ಲ ನಮಗೆ. ಅದೇ ಒಂದು ಸೂತ್ರದಲ್ಲಿ ಅಷ್ಟನ್ನು ಪೋಣಿಸಿದರೆ ಆಗ ಅದಕ್ಕೊಂದು ಮಾಲಾ ಅಂತ ಹೆಸರು ಬರುತ್ತೆ. ಆ ಮಾಲೆಯಲ್ಲಿ ಆ ಒಳಗಡೆ ಸೇರಿರುವ ಸೂತ್ರ ಎಂಬುದು ಈ ಒಂದೊಂದು ಮಣಿಯನ್ನು ಒಂದರ ಜೊತೆಗೆ ಒಂದನ್ನು ಸೇರಿಸ್ಕೊತ ಹೋಗ್ತಾ ಇದೆ. ಈ ಎಲ್ಲ ಮಣಿಗಳಿಗೂ ಒಂದು ಸಂಬಂಧ ಬರ್ತಾ ಇದೆ. ಈ ಎಲ್ಲ ಮಣಿಗಳು ಸೇರಿ ಒಂದು ಆಕಾರವನ್ನು ಕೊಡ್ತಾ ಇದೆ, ಒಂದು ಉಪಯೋಗವನ್ನು ಉಂಟು ಮಾಡ್ತಾ ಇದೆ. ಒಂದು ಮಾಲೆ ಆಯಿತು ಅಂತಂದರೆ ಅದನ್ನು ಕಂಠಾಭರಣವಾಗಿ ಧಾರಣೆ ಮಾಡೋಕ್ಕೆ ಬರುತ್ತೆ. ಅದೇ ರೀತಿಯಲ್ಲಿ ಕೈಗೋ ಭುಜಕ್ಕೋ ಆಭರಣವಾಗಿ ಧಾರಣೆ ಮಾಡೋಕ್ಕಾಗುತ್ತೆ, ಶಿರಸ್ಸಿಗೆ ಆಭರಣವಾಗಿ ಧಾರಣೆ ಮಾಡೋಕ್ಕೆ ಬರುತ್ತೆ. ಅದೊಂದು ಅಲಂಕಾರವಾಗಿ ಪರಿಣಮಿಸುತ್ತೆ. ಅದು ಹೇಗೋ ಅದೇ ರೀತಿಯಲ್ಲಿ ಸೂತ್ರದಲ್ಲಿ ಮಣಿಗಣಗಳಂತೆ ಈ ಸಮಗ್ರ ಸೃಷ್ಟಿಯೂ ಸೇರಿಕೊಂಡಿದೆ. ಅಂದರೆ ಸಮಗ್ರ ಸೃಷ್ಟಿಯಿಂದಾಗ ಒಂದು ಕಣದಿಂದ ಆರಂಭ ಮಾಡಿ ಚರಾಚರಾತ್ಮಕವಾದ ಸಮಸ್ತ ಜಗತ್ತನ್ನು ತಗೋಬೇಕು. ಅಂದರೆ ಒಂದು ಜಡವಾದ ಜಗತ್ತು ಅಂದರೆ ಮಣ್ಣಿನ ಕಣದಿಂದ ದೊಡ್ಡ ಬಂಡೆ, ಬೆಟ್ಟ, ಇವನ್ನೆಲ್ಲ ಭಾವಿಸ್ಕೋಬೋದು. ಹಾಗೆ ಚರ ಅಂತ ತೆಗೆದುಕೊಂಡ್ರೆ ಸಂಚರಿಸುವಂಥ ಜೀವಿಗಳು ಅಂತ ಕೇಳಿದರೆ ಅತ್ಯಂತ ಚಿಕ್ಕದಾದಂತಹ ಅಣು ಪ್ರಮಾಣದ ಜೀವಿಗಳಿಂದ ಆರಂಭ ಮಾಡಿ ಬೃಹತ್ತಾದಂತಹ ಪ್ರಾಣಿಗಳವರೆಗೆ, ಶ್ರೇಷ್ಠತೆಯಿಂದ ತೆಗೆದುಕೊಂಡ್ರೆ ದೇವತೆಗಳವರೆಗೆ, ಮಾನವರಿಂದ ಆರಂಭ ಮಾಡಿ, ಹೀಗೆ ಇವೆಲ್ಲವೂ ಸಹ ಸರ್ವಂ ಅನ್ನೋ ಪದದಿಂದ ಇಲ್ಲಿ ಗ್ರಹಿಸಲ್ಪಡ್ತಾ ಇದೆ. ಆ ಸರ್ವವೂ ಕೂಡ ಏನಾಗಿದೆ ಅಂದರೆ ಈ ಪರತತ್ವದಿಂದ ಸಂಪೂರ್ಣವಾಗಿ ಸೇರಿಸಲ್ಪಟ್ಟಿದೆ. ಪರತತ್ವ ಇದರೊಳಗಡೆಗೆ ಸಮಗ್ರವಾಗಿ ಬಂದು ಸೇರ್ಕೊಂಬಿಟ್ಟಿದೆ ಅನ್ನೋ ಭಾಗವನ್ನು ಹೇಳ್ತಾ ಇರುವಾಗ
ಒಂದು ಧ್ವನಿತವಾದ ಆಶಯ ಇದೆ. ಏನಪ್ಪ ಅಂತ ಕೇಳಿದ್ರೆ, ಒಂದು ಮಣಿಗಳ ಮಾಲೆ ಇದೆ ಅಂತಾದರೆ ಆ ಮಣಿಗಳ ಮಾಲೆಯಲ್ಲಿ ಒಂದನ್ನು ಮಾತ್ರ ನಾನು ಬೇಕಾದಂತೆ ಬಳಸೋಕ್ಕಾಗಲ್ಲ. ಅದನ್ನು ನಾನು ತೆಗೆದುಕೊಂಡು ಹೋಗ್ತಾ ಇದ್ದೀನಿ ಅಂದರೆ ಅದ್ರ ಜೊತೆಗೆ ಇಡೀ ಮಾಲೆಯೇ ಬರುತ್ತೆ. ಅದು ಮಾಲೆಯಿಂದ ಪೃಥಕ್ಕಾಗಿ ನಾನು ಹೊರಗಡೆ ತೆಗೆದುಬಿಟ್ಟೆ ಅಂತಂದರೆ ಆಗ ಅದ್ರ ಸೊಬಗು ಬೇರೆ ಆಗುತ್ತೆ. ಅದಕ್ಕೆ ಆ ಮಾಲೆಯ ಒಳಗಡೆ ಸೇರಿಕೊಂಡಿದ್ದಾಗ ಯಾವ ಸ್ಥಾನಮಾನ ಇತ್ತು ಅದಷ್ಟು ಹೊರಟೋಗುತ್ತೆ. ಅದರ ಬಳಕೆ ಕಡಿಮೆ ಆಗಿಬಿಡುತ್ತೆ ಒಂದು ದೃಷ್ಟಿಯಿಂದ. ಹಾಗೆ ಈ ಸಮಗ್ರ ಸೃಷ್ಟಿಯಲ್ಲಿರುವ ನಾನಾ ಜಡವಾದ ವಸ್ತುಗಳು, ನಾನಾ ಚೇತನ ರೂಪವಾದ ವಸ್ತುಗಳು, ಇವೆಲ್ಲಕ್ಕೂ ಕೂಡ ಭಗವಂತ ಒಳಗಡೆ ಸೂತ್ರರೂಪವಾಗಿ ಸೇರ್ಕೊಂಡ್ಬಿಟ್ಟಿರೋ ಸನ್ನಿವೇಶ ಇರೋದ್ರಿಂದ ಇವುಗಳೆಲ್ಲ ಒಂದ್ರ ಜೊತೆ ಒಂದು ಬೆಸೆದಿದೆ, ಒಂದು ತರಹ ಸಂಬಂಧ ಇಟ್ಕೊಂಡಿದೆ. ಯಾವುದೋ ಒಂದು ಇದು ಸ್ವತಂತ್ರ ಅಂತ ನಾನು ಅಂದ್ಕೊಳ್ಳೋ ಹಾಗಿಲ್ಲ. ಹೊರನ ದೃಷ್ಟಿಗೆ ನಂಗೆ ಸ್ವತಂತ್ರ ಅಂತ ಅನಿಸುತ್ತೆ, ಆದರೆ ಆ ಭಗವಂತನ ಸತ್ಯಸೂತ್ರ ಒಳಗಡೆಗೆ ಸೇರ್ಕೊಂಡ್ಬಿಟ್ಟಿರೋದ್ರಿಂದ ಅದು ಒಂದನ್ನು ನಾನು ಹಾಳು ಮಾಡಿದರೂ ಆ ಭಗವಂತನ ಸತ್ಯಸೂತ್ರಕ್ಕೆ ಒಂದು ಏಟು ಬೀಳುತ್ತೆ. ಒಂದು ಮಣಿ ಮಾಲೆ ಮಧ್ಯದಲ್ಲಿ ಒಂದು ಮಣಿನ ಹಾಳು ಮಾಡಿದೆ ಅಂದರೆ ಅದೊಂದು ಖಾಲಿ ಬಿದ್ದುಬಿಡುತ್ತೆ ಜಾಗ, ಅದು ಸೊಬಗು ಹಾಳಾಗುತ್ತೆ, ಅದು ಬೇರೆ ಅನನುಕೂಲತೆಗಳು ಉಂಟಾಗುತ್ತೆ ಅದರಲ್ಲಿ. ಅದೇ ರೀತಿಯಲ್ಲಿ ಸಮಗ್ರ ಸೃಷ್ಟಿಯಲ್ಲಿ ಯಾವುದನ್ನೇ ಒಂದನ್ನು ನಾನು ಹಾಳು ಮಾಡ್ತೇನೆ ಅಂತ ಅಂದರೆ ಅದೊಂದು ದೊಡ್ಡ ಘಾತ. ಅದು ಯಾಕೆಂದರೆ ಅದರದ್ದೊಂದು ವಿಶಿಷ್ಟ ಸ್ಥಾನ ಇದೆ, ಅದನ್ನು ಸಂಪೂರ್ಣವಾಗಿ ಅವಶ್ಯಕತೆ ಇಲ್ಲ ಅನ್ನೋ ರೀತಿಯಲ್ಲಿ ಪರಿಗಣಿಸೋದಕ್ಕೆ ಸಾಧ್ಯ ಇಲ್ಲ. ಅಷ್ಟು ನಿಕಟವಾದ ಸಂಬಂಧದಿಂದ ಈ ಜಡ ಮತ್ತು ಚರ ಆದಂಥ ಎಲ್ಲ ಈ ಪ್ರಪಂಚದ ವಸ್ತುಗಳು ಸೇರಿವೆ ಎಂಬ ಒಂದು ಆಶಯವನ್ನು ಕೊಡುತ್ತೆ. ಯಾವುದಾದ್ರೂ ಒಂದು ಜೇಡರ ಬಲೆಯಲ್ಲಿ ಒಂದು ತಂತುವನ್ನು ಹಿಡಿದು ಹಿಗ್ಗಿಸಿದರೆ ಇಡೀ ಜೇಡರ ಬಲೆ ತನ್ನ ಆಕಾರವನ್ನಷ್ಟು ಪರಿವರ್ತನೆ ಮಾಡ್ಕೊಂಡ್ಬಿಡುತ್ತೆ. ಜೇಡರ ಬಲೆಯಲ್ಲಿ ಸಹಜವಾಗಿ ಸಮಕೋಣವೋ ಚತುಷ್ಕೋಣವೋ ಆಗಿ ಮನೆಗಳು ಏರ್ಪಟ್ಟು ಅದು ಅಲ್ಲಲ್ಲೇ ಬೇಕಾದ ಜಾಗಗಳಲ್ಲಿ ಅವಲಂಬನೆಯನ್ನು ಇಟ್ಕೊಂಡು ಸುಭದ್ರವಾಗಿ ನಿಂತಿರುತ್ತೆ. ಅದೇ ಒಂದೇ ಒಂದು ಎಳೆಯನ್ನು ಎಳೆದ್ರೆ ಅದರ ಆಕಾರ ಪೂರ್ತಿ ವ್ಯತ್ಯಾಸ ಆಗಿಬಿಡುತ್ತೆ. ಅದೇ ರೀತಿಯಲ್ಲಿ ಯಾವುದೋ ಒಂದು ವಸ್ತುವನ್ನು ಅದರ ಸ್ವರೂಪ ನಾವು ಹಾಳು ಮಾಡ್ತೇವೆ ಅಂತಂದರೆ ಅದರ ಪರಿಣಾಮ ಇಡೀ ಸೃಷ್ಟಿ ಮೇಲೆ ಕೆಲಸ ಮಾಡುತ್ತೆ. ಹಾಗಿರೋದ್ರಿಂದ ಸಮಗ್ರ ಸೃಷ್ಟಿಯನ್ನು ಇದು ಒಂದು ಒಡಲು, ಭಗವಂತನ ಒಡಲು ಎಂಬುದಾಗಿ ಭಾವಿಸಿ ನೋಡಬೇಕಾದಂಥ ದೊಡ್ಡ ಜವಾಬ್ದಾರಿ ಇದೆ ಎಂಬುದನ್ನು ಜ್ಞಾಪಿಸುತ್ತೆ. ಸಮಗ್ರ ಸೃಷ್ಟಿ ಒಂದು ಭಗವಂತನ ಸತ್ಯಸೂತ್ರದಿಂದ ಬದ್ಧವಾಗಿದೆ ಎಂಬುದಾಗಿ ಭಾವಿಸಬೇಕು. ಮುಂದಿನ ಮಾತು, ರಸೋಹಂ ಅಪ್ಸು ಕೌಂತೆಯ ಪ್ರಭಾಸ್ಮಿ ಶಶಿ ಸೂರ್ಯಯೋ ಪ್ರಣವಃ ಸರ್ವವೇದೇಷು ಶಬ್ದಖ್ಯೆ ಪೌರುಷಂ ಋಷು. ಭಗವಂತ ನಾನು ಎಲ್ಲ ಕಡೆಯಲ್ಲೂ ಒಂದು ದೃಷ್ಟಿಯಿಂದ ನೆಲೆಸಿದ್ದೀನಿ, ಸೂಕ್ಷ್ಮರೂಪವಾಗಿ ಸೇರ್ಕೊಂಡಿದ್ದೀನಿ ಅಂತ ಹೇಳಿದರೆ ಹೇಗೆ ಅಂತ ಪ್ರಶ್ನೆ ಉಟ್ಕೊಳ್ಳುತ್ತೆ, ಎಲ್ಲಿ ಅಂತ ಪ್ರಶ್ನೆ ಉಟ್ಕೊಳ್ಳುತ್ತೆ. ನಮ್ಮ ಹೊರಗಣ್ಣಿಗೆ ಏನಾದರೂ ಕಾಣಿಸುತ್ತಾ? ನಾವು ಯಾವುದೋ ಒಂದು ಮಣಿಯನ್ನು ಇಟ್ಕೊಂಡಿದ್ದೀವಿ, ಹಾಗೆ ಇಲ್ಲೆಲ್ಲೋ ಒಂದು ಪಾತ್ರೆಯಲ್ಲಿ ನೀರು ಇಟ್ಕೊಂಡಿದ್ದೀವಿ, ಇಲ್ಲೆಲ್ಲೋ ಗಾಳಿ ಹೋಗ್ತಾ ಇದೆ. ಈ ಮೂರಕ್ಕೂ ಒಂದಕ್ಕೊಂದಕ್ಕೆ ಸಂಬಂಧ ಹೇಗಿದೆ ಅಂತ ನಮಗೆಲ್ಲಿ ಗೊತ್ತಾಗುತ್ತೆ? ಗಾಳಿಗೂ ಇದಕ್ಕೂ ಒಂದು ಸಂಬಂಧ ಇದೆ ಅಂತ ಚೂರು ಅನ್ನಿಸ್ಬೋದು. ಗಾಳಿ ಇಲ್ಲೇ ಬೀಸ್ತಾ ಇದೆ ಬಿಡಿ ಅಂತ. ಇಲ್ಲೆಲ್ಲೋ ನೀರಿದೆ, ನೀರಿಗೆ ಇದಕ್ಕೆ ಏನು ಸಂಬಂಧ ಅಂತ ಅನಿಸ್ಬೋದು. ಭೂಮಿಗೆ ಈ ಮಣಿಗೆ ಏನು ಸಂಬಂಧ ಅಂತ ಅನಿಸ್ಬೋದು. ಈ ಮಣಿಗೂ ನಕ್ಷತ್ರಕ್ಕೂ ಏನು ಸಂಬಂಧ, ಸೂರ್ಯನಿಗೂ ಏನು ಸಂಬಂಧ, ಹೀಗೆಲ್ಲ ಅನ್ನಿಸ್ಬೋದು ನಮಗೆ. ಆದರೆ ಭಗವಂತ ಎಲ್ಲ ಕಡೆಯಲ್ಲೂ ಹಾಸುಹೊಕ್ಕಾಗಿ ಸೇರಿಕೊಂಡಿದ್ದಾನೆ ಅಂದರೆ ಹೇಗೆ ಅಂತ ನಮಗೊಂದು ಪರಿಚಯ ಬೇಕಾಗುತ್ತೆ. ಆ ನೆರದಲ್ಲಿ ಕೃಷ್ಣ ಪ್ರಭು ಹೇಳ್ತಾ ಇರುವಂಥ ಮಾತು, ಅಹಂ ನಾನು ಅಪ್ಸು ನೀರಿನಲ್ಲಿ ರಸಃ ರಸವಾಗಿ ಇದ್ದೇನೆ. ಶಶಿ ಸೂರ್ಯಯೋಹೋ ಕೌಂತೆಯ ಎಲೈ ಕುಂತಿಪುತ್ರನಾದ ಅರ್ಜುನನೇ, ಶಶಿ ಸೂರ್ಯಯೋಹೋ ಚಂದ್ರ ಮತ್ತು ಸೂರ್ಯರಲ್ಲಿ ಪ್ರಭಾ ಅಸ್ಮಿ. ಅಹಮನೋ ಪದವನ್ನು ಉದ್ದಕ್ಕೂ ಇಟ್ಕೋಬೇಕು. ನಾನು ಪ್ರಭಾ ಆಗಿದ್ದೇನೆ, ಪ್ರಕಾಶವಾಗಿದ್ದೇನೆ, ಬೆಳಕಾಗಿದ್ದೇನೆ. ಸರ್ವ ವೇದೇಶು ಎಲ್ಲ ವೇದಗಳಲ್ಲಿ, 4 ವೇದಗಳಲ್ಲಿ, 4 ವೇದಗಳ ಒಂದೊಂದು ವಾಕ್ಯಗಳಲ್ಲಿ, ಪಂಕ್ತಿಗಳಲ್ಲಿ ಪ್ರಣವಃ ಓಂಕಾರ ರೂಪವಾಗಿದ್ದೇನೆ. ಖೇ ಆಕಾಶದಲ್ಲಿ ಶಬ್ದ ಶಬ್ದ ರೂಪದಲ್ಲಿ ನಾನಿದ್ದೇನೆ. ನೃಷು ಎಲ್ಲ ಮಾನವರಲ್ಲಿ ಪೌರುಷಂ ಪುರುಷ ಭಾವ ಅಂತ ಒಂದು ತನ ಇದೆ,
ಆ ಪುರುಷ ತನದಿಂದ ಎಲ್ಲ ಮಾನವರೊಳಗೂ ನಾನು ತುಂಬಿದ್ದೇನೆ ಎಂಬುದಾಗಿ ತನ್ನ ಅಸ್ತಿತ್ವ ಎಲ್ಲ ಕಡೆಯಲ್ಲೂ ಇದೆ ಅಂದರೆ ಹೇಗಿದೆ ಅಂತ ಪ್ರಶ್ನೆ ಬಂದರೆ ಅದಕ್ಕೊಂದು ಉತ್ತರವನ್ನು ಇಲ್ಲಿ ಭಗವಂತ ಕೊಡ್ತಾ ಇದ್ದಾನೆ. ಒಂದೊಂದನ್ನೇ ನೆನಪಿಸ್ಕೊಳ್ಳೋದಾದರೆ, ನೀರಿನಲ್ಲಿ ನಾನು ರಸರೂಪವಾಗಿದ್ದೇನೆ ಅಂತ. ರಸ ಅನ್ನೋ ಶಬ್ದಕ್ಕೆ ಸಾರಿಷ್ಠವಾದದ್ದು ಅಂತಲೂ ಒಂದು ಅರ್ಥ ಇದೆ. ಯಾಕೆ ಅರ್ಥ ಬರುತ್ತೆ ಅಂತ ಕೇಳಿದ್ರೆ, ನಾವು ಏನನ್ನೋ ಒಂದನ್ನು ಆಸ್ವಾದನೆ ಮಾಡಬೇಕು ಅಂತ ಇಷ್ಟಪಟ್ಟರೆ, ಒಂದು ಉತ್ಕೃಷ್ಟವಾದಂಥ ಪಂಚಭಕ್ಷಿಗಳಿವೆ ಅಂತಾದರೆ ಅದರಲ್ಲಿ ನಮ್ಮ ನಾಲಿಗೆ ಒಳಗಡೆಗೆ ಅದು ಬಿದ್ದಾಗ ಯಾವುದೋ ಒಂದು ರಸ ಅನುಭವಕ್ಕೆ ಬರುತ್ತೆ, ಅದನ್ನು ತುಂಬ ಸವಿತೇವೆ ನಾವು. ಆ ಸ್ಥೂಲವಾದ ಭಾಗವನ್ನು ಆ ರಸಕ್ಕಾಗಿ ಬಳಸ್ಕೋತೀವಿ. ಆ ಸ್ಥೂಲವಾದ ಭಾಗವನ್ನು ಅಗಿದು ಚೂರ್ಣವಾಗಿ ಮಾಡ್ಕೊಳ್ತೇವೆ, ಅನಂತರ ಒಳಗಡೆ ನುಂಗ್ತೇವೆ. ಆದರೆ ಅದು ಎಲ್ಲದಕ್ಕಿಂತ ಮುಂಚೆ ನಾಲಿಗೆಯಿಂದ ರಸಾಸ್ವಾದನೆ ಮಾಡ್ತೇವೆ. ಆ ಸ್ಥೂಲವಾದ ಆಹಾರ ಪದಾರ್ಥಗಳಲ್ಲಿ ಸಾರಿಷ್ಠವಾಗಿರುವಂಥದ್ದು ಯಾವುದಪ್ಪ ಅಂದರೆ ಷಡ್ರಸಗಳು: ಮಧುರ, ಆಮ್ಲ, ಲವಣ, ಕಟು, ಕಷಾಯ, ತಿಕ್ತ ಎಂಬುದಾಗಿ ಕರೆಯಲ್ಪಡುವಂಥ ರಸಗಳು. ಇನ್ನು ಯಾವುದಾದ್ರು ಒಂದು ಕಾವ್ಯವನ್ನು ಆಸ್ವಾದನೆ ಮಾಡಬೇಕು ಅಂತ ಹೊರಡೋದಾದರೆ, ಕಾವ್ಯದಲ್ಲಿ ಹೊರಕವಚವಾಗಿ ಒಂದು ಪದ್ಯ ಕಾಣಿಸುತ್ತೆ. ಆ ಪದ್ಯ ಅಂದರೆ ಏನಪ್ಪ ಅಂದರೆ ಶಬ್ದ ಅರ್ಥಗಳ ಒಂದು ರೀತಿಯಾದ ಸಮಾವೇಶ ರೂಪವಾದದ್ದು. ಕೇವಲ ಅದಷ್ಟನ್ನು ಭಾವಿಸಿ ನಾವು ಸುಮ್ಮನಾಗೋಲ್ಲ. ಆ ಪಂಕ್ತಿಗೆ ಅರ್ಥ ಆಗೋಯ್ತು ಅಂದರೆ ನಮ್ಮ ಮನಸ್ಸು ಅರಳಲ್ಲ, ತುಂಬ ಆಸ್ವಾದನೆ ಮಾಡೋಲ್ಲ. ಯಾವಾಗ ಆಸ್ವಾದನೆ ಮಾಡುತ್ತೆ ಅಂದರೆ, ಅದರೊಳಗಡೆಗೆ ಏನೋ ಒಂದು ತುಂಬ ರುಚಿಕಟ್ಟಾದ ವಿಷಯವನ್ನು ಇಟ್ಟಿದ್ದಾನೆ ಕವಿ ಅಂತಂದರೆ ಆಗ ನಮಗೇನೋ ತುಂಬ ಸಂತೋಷವಾಗುತ್ತೆ. ಇಲ್ಲವ್ರು ಸಂತೋಷವಾಗಲ್ಲ. ಸಾಮಾನ್ಯ ಉದಾಹರಣೆ ಕೊಟ್ಟು ಹೇಳೋದುಂಟು. ತಮ್ಮ ಹೆಸರೇನು ಅಂತ ಸಹಜವಾಗಿ ಕೇಳುವ ಅಂತ ಒಂದು ವರಸೆ ಇದೆ. ಇದನ್ನೇ ಒಂದು ಸಾಹಿತ್ಯ ಭಾಷೆಯಲ್ಲಿ ಚಮತ್ಕಾರದಿಂದ ಹೇಳೋದುಂಟು. ಆಗ ಏನೋ ಒಂದು ಆಸ್ವಾದನೆ ಹುಟ್ಟುತ್ತೆ, ಅದಕ್ಕೆ ರಸ ಅಂತ ಕರೀತಾರೆ. ಏನಂತ ಕರೆಯೋದುಂಟು ಅಂತ ಕೇಳಿದರೆ, ಯಾವ ಅಕ್ಷರಗಳು ತಮ್ಮ ನಾಮಧೇಯವನ್ನು ಇದೀಗ ಅಲಂಕರಿಸಿವೆ ಎಂಬುದಾಗಿ ಕೇಳಿದರೆ, ಯಾವ್ಯಾವ ಅಕ್ಷರಗಳು ಸೇರ್ಕೊಂಡು ನಿಮ್ಮ ಪದ ಆಗಿದೆ, ನಿಮ್ಮ ಹೆಸರೇನು ಅಂತಲೇ ಅರ್ಥ ಅದು. ಅಥವಾ ಯಾವ ಊರಿಂದ ತಾವು ಬಂದಿರೋದು ಅಂತ ಹೇಳೋದಕ್ಕೆ ಬದಲಿಗೆ, ಇದೀಗ ಯಾವ ಗ್ರಾಮವು ತಮ್ಮ ವಿರಹವೇದನೆಯನ್ನು ಅನುಭವಿಸುತ್ತಿದೆ ಅಂತ ಹೇಳಿದರೆ, ಏನೋ ಒಂದು ಹೊಸ ಕ್ರಮದಲ್ಲಿ ಹೇಳ್ತಾ ಇದ್ದಾರೆ ಅಂತನ್ಸಿ ಅಂತ ಒಂದು ಚೂರು ಆ ಕಡೆಗೆ ನಿಗಾ ಕೊಡೋ ಥರ ಆಗುತ್ತೆ. ಆ ನಿಗಾ ಕೊಡೋ ತರಹ ಆಗಿದ್ದು ಯಾವುದರಿಂದ ಅಂತ ಕೇಳಿದರೆ ಅದರಲ್ಲಿರೋ ಒಂದು ರಸದಿಂದ ಆಗ್ತಾಯಿದೆ ಅದು. ಇನ್ನೂ ಆಳಕ್ಕೆ ಕೇಳಿದರೆ ಶೃಂಗಾರ, ವೀರ, ಕರುಣ, ಅದ್ಭುತ, ಹಾಸ್ಯ, ಭಯಾನಕ, ಬೀಭತ್ಸ, ರೌದ್ರ, ಶಾಂತ ಎಂಬುದಾಗಿ 9 ರಸಗಳಿದೆ. ಆ ಒಂದೊಂದು ರಸವೂ ಏನಾಗುತ್ತೆ ಅಂದರೆ ಕಾವ್ಯದ ಒಳಗಡೆ ಹುದುಗಿದ್ದು ಸವಿಯುವ ಬುದ್ಧಿವಂತಿಕೆ ಇವನಿಗೆ ಚೆನ್ನಾಗಿದ್ದರೆ, ಉತ್ತಮವಾದ ಕಾವ್ಯವಾಗಿದ್ದಾಗ ಅದು ಆಸ್ವಾದನೆಗೆ ವಿಷಯವಾಗಿಬಿಡುತ್ತೆ. ಅದೇ ಸಾರಿಷ್ಠವಾದದ್ದು. ಅದನ್ನು ಭಾವಿಸಿ ಸಂತೋಷ ಪಡ್ತಾನೆ, ಎಷ್ಟು ಚೆನ್ನಾಗಿದೆಯಪ್ಪ ಈ ಕಾವ್ಯ ಎಂಬುದಾಗಿ. ಹಾಗೆ ಜಲದಲ್ಲಿ ರಸರೂಪದಲ್ಲಿ ನಾನಿದ್ದೇನೆ ಅಂತ. ಜಲದಲ್ಲೇ ಎಲ್ಲ ರಸವು ಒಂದು ದೃಷ್ಟಿಯಿಂದ ಇರೋದು ಎಂಬುದಾಗಿ ನಮ್ಮ ಶಾಸ್ತ್ರ ಗ್ರಂಥಗಳು ಸಾರ್ತಾ ಇದೆ. ಅಂದರೆ ನಾನು ಒಂದು ಸಕ್ಕರೆಯನ್ನು ಬಾಯಿಗೆ ಹಾಕ್ಕೋತೀನಿ, ನನಗೊಂದು ರಸ ಬರುತ್ತೆ, ಮಧುರ ರಸ ಬರುತ್ತೆ. ಯಾವುದರಿಂದ ಬಂತು ಅಂತ ಕೇಳಿದರೆ ಸಕ್ಕರೆಯಿಂದ ಬಂತು, ಘನವಾದ ವಸ್ತುವಿಂದ ಬಂತು. ನೀರಿನಲ್ಲಿ ಎಲ್ಲಿದೆ ಅಂತ ನನಗೆ ಅನಿಸಿದ್ರೂ ಸಕ್ಕರೆ ನಾಲಿಗೆಯಲ್ಲಿ ಕೂತ್ಕೊಂಡು ಅದೊಂದು ಸ್ವಲ್ಪ ಜಲ್ಲು ರಸದ ಜೊತೆಗೆ ಸೇರಿ ಕರಗಿದಾಗ, ಅದು ದ್ರವರೂಪವನ್ನು ಧರಿಸಿದಾಗ ನನಗೆ ರಸದ ಅನುಭವ ಆಗುತ್ತೆ. ಇಲ್ಲವರ ಆಗೋಲ್ಲ. ಆ ಜಲವೇ ಪ್ರಧಾನವಾಗಿ ರಸವನ್ನು ವಿಶೇಷವಾಗಿ ಧರಿಸಿದ್ದಾಗಿದೆ. ಒಂದು ಕಲ್ಸಕ್ಕರೆಯಲ್ಲಿ ಆ ರಸಭಾಗ ಶುಷ್ಕವಾಗಿದೆ, ಅದರಿಂದ ಆಸ್ವಾದನೆಗೆ ಸಿಗ್ತಾ ಇಲ್ಲ. ಆದರೆ ಜಲಭಾಗ ಇದೆ, ಕಡಿಮೆ ಇದೆ. ಅದರಿಂದ ಕಲ್ಸಕ್ಕರೆಯನ್ನು ಹಾಗೆ ನಾನು ನಾಲಿಗೆ ಮೇಲಿಟ್ಟು ಸ್ವಲ್ಪವೂ ಅದಕ್ಕೆ ಆರ್ದ್ರತೆ ಬರದೆ ಹೋದರೆ, ಜಲ್ಲು ರಸ ಸೇರದೆ ಹೋದರೆ ಆಗ ಒಂಚೂರು ನನಗೆ ಆಸ್ವಾದನೆಗೆ ಬರೋಲ್ಲ. ಜಲ್ಲು ರಸ ಸೇರಿದರೆ ಅಂದರೆ ನೀರು ದ್ರವ ಸೇರಿದರೆ ಆಸ್ವಾದನೆಗೆ ಬರುತ್ತೆ. ಅದಕ್ಕೆ ಕಾರಣ ಆ ಒಳಗಡೆ ಇರುವ ರಸ, ಯಾವ ರಸವು ಒಳಗಡೆ ಇರೋ ಜಲದೊಳಗಡೆ ಹುದುಗಿದೆಯೋ ಅದು ಅಭಿವ್ಯಕ್ತವಾಗಬೇಕಾದ್ರೆ ಹೆಚ್ಚಿನ ಜಲ ಬೇಕು ಅಂತ ಅಷ್ಟೇ ಅರ್ಥ. ಈ ದೃಷ್ಟಿಯಿಂದ ತೊಗೊಂಡ್ರೆ ಸಮಗ್ರ ಸೃಷ್ಟಿಯಲ್ಲಿ ರಸ ಅಂತ ಏನೇನಿದೆ, ಆಸ್ವಾದನೆ, ನಾಲಿಗೆಯಿಂದ ಆಸ್ವಾದನೆ ಮಾಡುವಂಥ ರಸ ಅಂತ ಏನೇನಿದೆ ಅದಷ್ಟು
ಜಲದಲ್ಲಿ ಇರುವಂತಹದ್ದು. ಆದರೆ ಅಷ್ಟು ಸುಲಭದಲ್ಲಿ ಗೊತ್ತಾಗುತ್ತಾ ನನಗೆ ಅಂದರೆ ಗೊತ್ತಾಗಲ್ಲ. ಭಾಳ ಸೂಕ್ಷ್ಮತೆಯಾಗಿ ಒಳಹೊಕ್ಕಿ ನೋಡಿದರೆ ಗೊತ್ತಾಗುತ್ತೆ. ಹಾಗೆ ನಾನು ನೀರು ಅಂತ ಅನ್ನೋದು ಏನೇನಿದೆ ಆ ನೀರಿನಲ್ಲೆಲ್ಲ ರಸರೂಪವಾಗಿದ್ದೀನಪ್ಪ ಅಂತ. ನಮಗೆ ನೀರು ಅಂತ ಅಂದ್ಕೊಳ್ಳೆ ಏನೂ ರುಚಿ ಇಲ್ಲದೆ ಇದ್ದಿದ್ದು ಅಂತ ಅನಿಸುತ್ತೆ. ಪಾನಕ ಅಂದರೆ ತುಂಬ ಚೆನ್ನಾಗಿದೆ ಅಂತ ಅನಿಸುತ್ತೆ. ಕಾಫಿ ಅಂದರೆ ಇನ್ನೂ ತುಂಬ ಚೆನ್ನಾಗಿದೆ ಅಂತ ಅನಿಸುತ್ತೆ. ಇವೆಲ್ಲ ನಮ್ಮ ಅನಿಸಿಕೆಗಳು. ಯಾವುದ್ಯಾವುದೋ ರಸದ ಬಗ್ಗೆ ನಮ್ಗೆ ತುಂಬ ಪ್ರೀತಿ ಇದೆ, ಅದು ಎದ್ದು ತೋರುವಂತೆ ಇದ್ದರೆ ನಂಗೆ ತುಂಬ ಹಿತ ಅಂತ ಅನಿಸುತ್ತೆ. ಒಬ್ಬರಿಗೆ ಖಾರ ತುಂಬ ಇಷ್ಟ, ಒಬ್ರಿಗೆ ಉಪ್ಪು ತುಂಬ ಇಷ್ಟ, ಒಬ್ರಿಗೆ ಹುಳಿ ತುಂಬ ಇಷ್ಟ. ಇದು ನಮ್ಮ ಇಷ್ಟದ ವಿಚಾರ ಆಯಿತು. ಆದರೆ ನೀರಿನಲ್ಲಿ ರಸ ಇದೆಯೇ ಇಲ್ವೇ ಅಂತ ಕೇಳಿದರೆ ನೀರಿನಲ್ಲಿ ಎಲ್ಲ ರಸಗಳು ಇದೆ, ಷಡ್ರಸಗಳು ಇವೆ. ಪ್ರಮಾಣತಃ ಕಡಿಮೆ ಇದೆ, ಸೂಕ್ಷ್ಮವಾಗಿದೆ ಅದು. ಹಾಗೆ ನಾನು ಜಲದಲ್ಲಿ ರಸರೂಪದಲ್ಲಿ ಇದ್ದೇನೆ ಅಂತ ಪರಮಾತ್ಮ ಹಾಗಿದ್ದೀನಿ ನಾನು ಅಂತ ಹೇಳ್ತಾನೆ. ಅಂದರೆ ಆ ವಸ್ತುವಿನ ಸಾರಿಷ್ಠ ಭಾಗವಾಗಿ ನಾನು ಒಳಗಡೆ ಇದ್ದೇನೆ ಅಂತ ಅರ್ಥ. ಅದೇ ರೀತಿಯಲ್ಲಿ ಶಶಿ ಸೂರ್ಯಯೋಹೋ ಪ್ರಭಾ, ಚಂದ್ರ ಅವನ ಪ್ರಕಾಶದಿಂದ ಬೆಳಗ್ತಾನೆ, ಅದೇ ನಮಗೆ ಹಿತವನ್ನು ಉಂಟು ಮಾಡುವಂಥದ್ದು. ಬೆಳದಿಂಗಳು, ಸೂರ್ಯ ಒಂದು ಪ್ರಖರವಾದ ಕಿರಣಗಳನ್ನು ಹೊಮ್ಮಿಸ್ತಾನೆ, ನಮಗೆ ಬೆಳಕು ಬರುತ್ತೆ, ಕಾಣಿಸುತ್ತೆ. ಈ ಚಂದ್ರ ಮತ್ತು ಸೂರ್ಯರಲ್ಲಿ ಅತ್ಯಂತ ಸಾರಿಷ್ಠವಾದದ್ದು ಯಾವುದು ಅಂತ ಹುಡುಕೋದು ಹೊರಟ್ರೆ ಆ ಸೂರ್ಯ ಬಿಂಬದಲ್ಲಿ ಇನ್ನೇನು ಬೇಕಾದ್ರೂ ಇರ್ಬೋದು, ಬೇರೆ ಬೇರೆ ರೀತಿಯಾದಂಥ ಅನಿಲಗಳಿರ್ಬೋದು, ಇವತ್ತಿನ ಆಧುನಿಕ ವಿಜ್ಞಾನ ಹೇಳುವಂತೆ. ಚಂದ್ರನಲ್ಲಿ ನಮ್ಮ ಭೂಮಿಯಲ್ಲಿದ್ದಂತೆ ಯಾವುದೋ ಒಂದು ರೀತಿಯಾದಂಥ ಘನವಾದ ವಸ್ತು ಇರ್ಬೋದು, ಮಂಜು ಗೆಡ್ಡೆ ಇರ್ಬೋದು, ಘನವಾದ ವಸ್ತು ಇರ್ಬೋದು, ಅದೇನೇ ಇರಲಿ. ಆದರೆ ಅತ್ಯಂತ ಸಾರಿಷ್ಠವಾದ ವಸ್ತು ಯಾವುದು ಅಂತ ಕೇಳಿದ್ರೆ ನಾವು ಚಂದ್ರನನ್ನು ಭಾವಿಸೋದು ಯಾವುದಕ್ಕೆ ಅಂದರೆ ಅವನು ಬೆಳದಿಂಗಳಿಗೋಸ್ಕರವಾಗಿ, ಬೇರೆ ಇನ್ನೊಂದಕ್ಕೋಸ್ಕರ ಅಲ್ಲ. ಹಾಗೆ ಸೂರ್ಯನನ್ನು ನಾವು ವಿಶೇಷವಾಗಿ ಭಾವಿಸೋದು ಯಾವುದಕ್ಕೋಸ್ಕರವಾಗಿ, ಅವನು ಕೊಡುವ ತೇಜಸ್ಸು, ಒಂದು ರೀತಿಯಾದಂಥ ಉಷ್ಣತೆ, ಅದಕ್ಕಾಗಿ ಅವನು ಕೊಡುವಂಥ ಪ್ರಕಾಶ ಏನಿದೆ ಅದಕ್ಕಾಗಿ ನಾವು ಭಾವಿಸ್ತಾ ಇದ್ದೀವಿ. ಆದ್ದರಿಂದ ಸಾರಿಷ್ಠವಾದದ್ದು ಯಾವುದು ಚಂದ್ರ ಸೂರ್ಯರಲ್ಲಿ ಅಂದರೆ ಆ ಒಳಗಡೆ ಇರುವಂತಹ ಪ್ರಭಾ ಎಂಬುದೇನಿದೆ, ಒಂದು ಬೆಳಕು ಫಳ್ಳಂತೆ ಹೊಳೆಯುವಂತಹದ್ದು. ಆ ಭಾ ಅನ್ನುವ ಅಕ್ಷರವೇ ಮಿಂಚು ಫಳ್ಳಂತ ಹೊಳೀತು ಅಂತನ್ನುವಾಗ ಒಂದು ರೀತಿಯಲ್ಲಿ ಅದನ್ನು ಉಚ್ಚರಿಸಿ ತೋರಿಸ್ತೀವಲ್ಲ, ಆ ಮಿಂಚು ದಿಢೀರಿನ ಬರುತ್ತೆ ಒಂದು ರೀತಿಯಲ್ಲಿ, ಒಂದು ರೀತಿಯಲ್ಲಿ ಮೈಯೆಲ್ಲ ಒಂದು ನಡುಕ ಬರೋ ಥರ ಆಗಬೇಕು ಒಂದ್ಸರಿ ನೋಡಿದ ಕೂಡಲೇ. ಹಾಗೆ ಒಂದು ವಿಶಿಷ್ಟವಾದ ಬೆಳಕು ಅಲ್ಲಿ ತುಂಬಿದೆ ಚಂದ್ರ ಸೂರ್ಯರಲ್ಲಿ, ಅದೇ ಅದರ ಸಾರ. ಆ ಸಾರ ರೂಪದಲ್ಲಿ ನಾನಲ್ಲಿ ನೆಲೆಸಿದ್ದೇನೆ. ಸರ್ವ ವೇದೇಶು ಪ್ರಣವ. ಇದೇ ರೀತಿಯಲ್ಲಿ ವೇದ ಪಂಕ್ತಿಗಳಲ್ಲೆಲ್ಲ ನಾನು ಓಂಕಾರ ರೂಪದಲ್ಲಿ ನೆಲೆಸಿದ್ದೇನೆ. ಇದಕ್ಕೊಂದು ಉದಾಹರಣೆ ಭಾವಿಸೋದಾದರೆ ಬೀಜ ಮತ್ತು ವೃಕ್ಷ. ಒಂದು ಬೀಜವನ್ನು ನೆಡ್ತೇವೆ, ಅದು ಮೊಳಕೆ ಹೊಡೆದು ಕಾಂಡವಾಗಿ ಶಾಖೆ ಉಪಶಾಖೆಗಳನ್ನು ಹೊಂದಿ ಮಹಾವೃಕ್ಷವಾಗಿ ಬೆಳೆಯುತ್ತೆ. ಆ ಮಹಾವೃಕ್ಷವಾಗಿ ಬೆಳೆದಾಗ ಆ ಬೀಜ ಅಲ್ಲೆಲ್ಲರೂ ನನಗೆ ಕಾಣಿಸುತ್ತಾ, ನಾನು ನೆಟ್ಟು ಬೀಜ ಅಂತ ಕೇಳಿದರೆ ಕಾಣಿಸೋಲ್ಲ ನನಗೆ. ಬೀಜ ತನ್ನ ಸ್ವರೂಪವನ್ನು ಪೂರ್ತಿ ಆ ವೃಕ್ಷಕ್ಕೆ ಸಮರ್ಪಣೆ ಮಾಡ್ಕೊಂಬಿಡುತ್ತೆ, ಬೀಜವೇ ವೃಕ್ಷವಾಗಿ ಆಗೋಗ್ಬಿಡುತ್ತೆ. ಹಾಗಾದಾಗ ಬೀಜ ರೂಪ ನನಗೆ ಕಾಣಿಸಲ್ಲ, ಆದರೆ ಬೀಜವೇ ಮಹಾವೃಕ್ಷವಾಗಿರೋದು. ಒಳಗಡೆಗೆ ಒಂದು ಮಹಾವೃಕ್ಷದಲ್ಲಿ ಏನೇನಿದೆ, ತಾಯಿ ಬೇರಿದೆ, ಪಸೆ ಬೇರಿದೆ, ಕಾಂಡ ಇದೆ, ಕಾಂಡದ ಮೇಲ್ಗಡೆ ತೊಗಟೆ ಇದೆ, ಒಳಗಡೆಗೆ ರಸ ಸಂಚಾರಕ್ಕೆ ಬೇಕಾದ ನಾಡಿಗಳೆಲ್ಲ ಇದೆ, ನಾಳೆಗಳೆಲ್ಲ ಇದೆ. ಅದೇ ರೀತಿಯಲ್ಲಿ ಶಾಖೆ ಇದೆ, ಉಪಶಾಖೆ ಇದೆ, ಅದು ಉಸಿರಾಡುತ್ತೆ, ಅದಕ್ಕೆಲ್ಲ ಜೀವ ಇದೆ, ಇವೆಲ್ಲ ಇದೆ ಸಂಪೂರ್ಣವಾಗಿ. ಇವೆಲ್ಲ ಇದ್ದಾಗ ಅಲ್ಲಿ ಬೀಜ ಎಲ್ಲಿ ಕಾಣಿಸುತ್ತೆ ನನಗೆ ಅಂದರೆ ಎಲ್ಲೂ ಕಾಣಿಸಲ್ಲ. ಆ ಬೀಜವೇ ಆ ರೂಪವನ್ನು ಧಾರಣೆ ಮಾಡ್ಕೊಂಬಿಟ್ಟಿದೆ. ಅದೇ ರೀತಿಯಲ್ಲಿ ಪ್ರಣವವೇ 50 ವರ್ಣಗಳಾಗಿ ಗಾಯತ್ರಿ ಮಂತ್ರವಾಗಿ ವೇದಗಳಾಗಿ ವಿಕಾಸ ಹೊಂದಿದೆ. ಬೀಜವೇ ಮುಂದಕ್ಕೆ ಮೊಳಕೆ ಹೊಡೆದು ಕಾಂಡವಾಗಿ ಶಾಖೆ ಉಪಶಾಖೆಗಳಾಗಿ ಮಹಾವೃಕ್ಷವಾಯಿತು ಅಂತ ಹೇಳ ಹಾಗೆಯೇ ಆ ಪ್ರಣವವೇ ಸಂಪೂರ್ಣವಾಗಿ 50 ವರ್ಣಗಳಾಗಿ ಅನಂತರ ಗಾಯತ್ರಿ ರೂಪವನ್ನು ಧಾರಣೆ ಮಾಡಿ ಮುಂದಕ್ಕೆ ವಿಸ್ತಾರವಾಗಿ ವಾಕ್ಕಾಗಿ ವಿಕಾಸ ಹೊಂತು ಅಂತ ಹೇಳಿದಾಗ ವೇದದಲ್ಲಿ ಇರುವ ಪ್ರತಿ ಅಕ್ಷರಗಳು, ಅಲ್ಲಿರುವ ಉದಾತ್ತಾನುದಾತ್ತಗಳು ಸಮಸ್ತವೂ ಸಹ ಏನದು ಪ್ರಣವದ ಒಂದೊಂದು ಸ್ವರೂಪ. ಅದನ್ನ ಓಂಕಾರವೇ ಸಮಗ್ರ ವೇದದಲ್ಲಿ ಒಳಗಡೆ ಸೇರಿಕೊಂಡಿದೆ. ಹಾಗೆ ಸೇರಿಕೊಂಡಿರೋದ್ರಿಂದಲೇ ಆ ವೇದವನ್ನು ಹೇಳುವ ಸಂದರ್ಭದಲ್ಲಿ ಆರಂಭದಲ್ಲಿ ಅಂತ್ಯದಲ್ಲಿ ಪ್ರಣವವನ್ನು ಹೇಳುವಂಥದ್ದು ರೂಢಿ ಇದೆ.
ಓಂ ಅಂತಲೇ ವೇದವನ್ನು ಶುರು ಮಾಡೋದು, ಕೊನೆಯಲ್ಲಿ ಓಂನಲ್ಲಿ ಮುಕ್ತಾಯ. ಆ ಓಂನಿಂದ ವಿಕಾಸವಾಗುತ್ತೆ ವೇದ, ಕೊನೆಯಲ್ಲಿ ಆ ಓಂಕಾರದಲ್ಲೇ ವೇದವು ಮುಕ್ತಾಯವನ್ನು ಹೊಂದುತ್ತೆ ಅನ್ನೋದನ್ನ ಜ್ಞಾಪಿಸೋದಕ್ಕೆ ತಕ್ಕಂತೆ ಬೀಜದಿಂದೇ ಮಹಾವೃಕ್ಷ ಆಗುತ್ತೆ. ಆ ಮಹಾವೃಕ್ಷ ಅನಂತರದಲ್ಲಿ ಬೀಜದಲ್ಲೇ ಮುಕ್ತಾಯ ಆಗುತ್ತೆ. ಮಹಾವೃಕ್ಷದ ಕೊನೆಯಲ್ಲಿ ಎಲ್ಲೋ ಒಂದು ಕಡೆಯಲ್ಲಿ ಬೀಜ ಬರೋಕ್ಕೆ ಶುರುವಾಗುತ್ತೆ. ಆಗ ಅದರ ಬೆಳವಣಿಗೆ ಒಂದು ಹಂತ ಮುಕ್ತಾಯ ಆಯಿತು ಅಂತ ಕರಿತೀವಿ ನಾವು. ಹಾಗೆ ಸಮಗ್ರ ವೇದದಲ್ಲೂ ಸಹ ಒಳಗಡೆ ತನ್ನದಾದಂಥ ಒಂದು ಸ್ವರೂಪದಲ್ಲಿ ಈ ಪ್ರಣವವೆಂಬುದು ನೆಲೆಸಿದೆ ಅಂತ ಅರ್ಥ. ಯೋಗಿಗಳು ಜ್ಞಾನಿಗಳು ಅದನ್ನು ನಾನಾ ರೂಪದಲ್ಲಿ ನೋಡ್ತಾರೆ. ಒಬ್ಬ ಕೃಷಿಕ ಒಂದು ಮರವನ್ನು ನೋಡಿದಾಗ ಅವನಿಗೆ ಬೀಜದ ಸ್ಮರಣೆ ಉಂಟಾಗುತ್ತೆ. ತೆಂಗಿನ ಮರ ನೆಟ್ಟಿದ್ದಾನೆ ಅಂತಂದರೆ ಕೃಷಿಕ ಆದಾಗ ನಾನು ಯಾವ ಬೀಜ ನೆಟ್ಟೆ ಅಂತ ಅವನಿಗೆ ಚೆನ್ನಾಗಿ ಗೊತ್ತಿರುತ್ತೆ ಮತ್ತು ಅದು ಹೇಗೆ ಮರವಾಗುತ್ತೆ ಅನ್ನೋದು ಅವನಿಗೆ ಗೊತ್ತಿರುತ್ತೆ. ಆಗ ಅವನಿಗೆ ತೆಂಗಿದ ಬೀಜದ ಸ್ಮರಣೆ ಆಗುತ್ತೆ ಮರ ನೋಡಿದಾಗೆಲ್ಲ. ಆಲದ ಬೀಜ ಆಲದ ಮರ ಎರಡೂ ಪರಿಚಯ ಇದ್ದವನಿಗೆ ಆಲದ ಮರ ನೋಡಿದಾಗ ಆಲದ ಬೀಜ ಇಷ್ಟು ಸಣ್ಣ ಬೀಜ, ಒಂದು ಉಗುರು ಕಣ್ಣಲ್ಲಿ 10 ಬೀಜ ಇಟ್ಕೋಬೋದು, ಅಷ್ಟು ಸಣ್ಣ ಬೀಜಪ್ಪ. ಆದರೆ ಬೆಳೆದಾಗ ಎಷ್ಟು ಮಹಾವೃಕ್ಷ ಆಗುತ್ತೆ. ಒಂದು ಫರ್ಲಾಂಗ್ ದೂರ, ಒಂದು ಮೈಲಿ ದೂರ ವಿಸ್ತಾರವಾಗಿ ಬೆಳೆಯೋದಕ್ಕೆ ಬೇಕಾಗುತ್ತೆ, ಅಷ್ಟು ದೊಡ್ಡ ಮಹಾವೃಕ್ಷ ಆಗಿಬಿಡುತ್ತೆ ಅಂತ ಅವನಿಗೆ ಅನಿಸುತ್ತೆ. ಹಾಗೆ ಒಬ್ಬ ಯೋಗಿ ಆದವನಿಗೆ ವೇದ ಮಂತ್ರಗಳನ್ನು ಭಾವಿಸ್ತಾ ಇದ್ದಾಗ ಆ ವೇದ ಮಂತ್ರಗಳು ಒಂದೊಂದು ಪ್ರಣವದಿಂದ ವಿಕಾಸವಾಗಿ ಪ್ರಣವದಲ್ಲೇ ಕೊನೆಗೆ ಲಯವನ್ನು ಹೊಂದುತ್ತೆ ಅನ್ನೋ ರೀತಿಯಾದದ್ದು ಅನುಭವದಲ್ಲಿ ಗೊತ್ತಾಗ್ಬಿಡುತ್ತೆ. ಅದೇ ಆ ವಿಷಯವನ್ನು ತನ್ನ ಅನುಭವದಲ್ಲಿ ಕಂಡದ್ದನ್ನು ಋಷಿ ಮಹರ್ಷಿಗಳು ಲೋಕಕ್ಕೆ ಅನುಗ್ರಹಿಸಿಕೊಟ್ಟಿದ್ದಾರೆ. ಆ ನೇರದಲ್ಲಿ ನಾವು ಕೂಡ ಹೇಳ್ತಾ ಇದ್ದೀವಿ, ಏನಪ್ಪ ಅಂದರೆ ಪ್ರಣವದಿಂದಲೇ ವೇದವು ವಿಕಾಸವಾಗಿದೆ, ವೇದವು ಪ್ರಣವದಲ್ಲೇ ಮುಕ್ತಾಯ ಆಗುತ್ತೆ ಅಂತ. ನಿಮಗೇನ್ರಿ ಗೊತ್ತು ಅಂತ ಕೇಳಿದರೆ ದೊಡ್ಡವ್ರು ಹೇಳಿದ್ದಾರೆ ಅಷ್ಟೇ ಗೊತ್ತು ಸ್ವಾಮಿ ಅಂತ. ನಮಗೆ ಗೊತ್ತಾಗಬೇಕಾದ್ರೆ ಏನು ಮಾಡಬೇಕು ಅಂತ ಕೇಳಿದರೆ ಯೋಗಿಗಳು ಹಾಗೆ ವೇದದ ಮರ್ಮವನ್ನು ಅರ್ಥ ಮಾಡ್ಕೊಳ್ಳೋಕೆ ಬೇಕಾಗುವ ತಪೋನಿಷ್ಠರಾಗಬೇಕು. ಶುಚಿರ್ಭೂತರಾಗಿ ದೇಹ ಇಂದ್ರಿಯ ಮನೋಬುದ್ಧಿಗಳನ್ನು ಶೋಧಿಸಿ ಸಲ್ಲದ ವಸ್ತುಗಳನ್ನಷ್ಟು ತೆಗೆದುಹಾಕಿ ಅದು ಅತ್ಯಂತ ಸಮರ್ಥವಾಗಿ ಆಗಬೇಕು, ಶುದ್ಧವಾಗಿ ಆಗಬೇಕು. ಮುಖ ಚೆನ್ನಾಗಿ ನೋಡ್ಕೋಬೇಕು ಅಂದರೆ ಕನ್ನಡಿ ಚೆನ್ನಾಗಿರಬೇಕು. ಕನ್ನಡಿ ಇದೆ ಸ್ವಾಮಿ, ಅದರ ಮೇಲ್ಗಡೆಗೆ ಸಾಕಷ್ಟು ದಪ್ಪವಾಗಿ ಬೇರೆ ಬೇರೆ ರೀತಿಯಲ್ಲಿ ಅಂಟುಬಿಟ್ಟಿದೆ ಅಂತಿದ್ದರೆ ಆ ಕನ್ನಡಿ ತೊಗೊಂಡು ಏನು ಮಾಡಬೇಕು? ಮರದ ತುಂಡು ಒಂದೇ, ಆ ಕನ್ನಡಿನೂ ಒಂದೇ. ಏನು ಲಾಭ ಆಗುತ್ತೆ? ಅದು ಮೇಲ್ಗಡೆ ಅಂಟಿರೋದನ್ನಷ್ಟು ಒಂದೊಂದೇ ಕನ್ನಡಿಗೆ ಒಂದು ಸ್ವಲ್ಪ ಏಟಾಗದೇ ಇರುವಂತೆ, ಡ್ಯಾಮೇಜ್ ಆಗದೇ ಇರುವಂತೆ ಆ ಕೊಳೆನಷ್ಟು ತೆಗೆದ್ರೆ ಕನ್ನಡಿಗೆ ತಪಸ್ಸು ನಡೀತು ಅಂತ ಅರ್ಥ. ಅದಕ್ಕೆ ಕನ್ನಡಿ ಶುದ್ಧವಾಯಿತು ಅಂತ ಅರ್ಥ. ಅದೇ ರೀತಿಯಲ್ಲಿ ದೇಹ ಯಂತ್ರದಲ್ಲಿ ಬೇಡದ ಏನೇನು ಅಂಶಗಳು ಯಾವ್ಯಾವ ಕಾರಣಕ್ಕೆ ಸೇರಿಕೊಳ್ತು, ಆಹಾರದಿಂದ ಅಷ್ಟು ಸೇರ್ಕೋತು, ಚಿಂತನೆಯಿಂದ ಅಷ್ಟು ಸೇರಿಕೊಳ್ತು, ಕ್ರಿಯಾಕಲಾಪಗಳಿಂದ ಒಂದಷ್ಟು ಸೇರಿಕೊಳ್ತು, ಸಹವಾಸದಿಂದ ಒಂದಷ್ಟು ಸೇರಿಕೊಳ್ತು, ಹೀಗೆ ನಾನಾ ರೂಪದಲ್ಲಿ ಒಳಗಡೆಗೆ ಬೇಡದೇ ಇದ್ದಿದ್ದು ಏನೇನು ಸೇರಿಕೊಂಡಿದೆ ಅದಷ್ಟು ತೆಗೆದ್ರೆ ಏನಾಗುತ್ತಪ್ಪ ಅಂದರೆ ಒಂದು ದೇಹ ಯಂತ್ರ ಪರಿಶುದ್ಧವಾಗುತ್ತೆ. ಆಗ ಅನೇಕ ತತ್ವಗಳನ್ನು ಅದು ಪ್ರಕಾಶಿತಗೊಳಿಸುತ್ತೆ. ಹಾಗೆ ಪ್ರಕಾಶಿತಗೊಳಿಸುವ ತತ್ವಗಳಲ್ಲಿ ಒಂದು ಏನಪ್ಪ ಅಂದರೆ ಒಂದು ವೇದ ಮಂತ್ರವನ್ನು ಭಾವಿಸ್ತಾ ಹೋದಾಗ ಅದು ಹಿಂದ್ಗಡೆ ಅದು ಪ್ರಣವದಲ್ಲಿ ಲಯ ಆಗುತ್ತೆ, ಪ್ರಣವದಿಂದಲೇ ಆ ವೇದ ಮಂತ್ರ ಮತ್ತೆ ವಿಕಾಸವಾಗುತ್ತೆ ಅನ್ನೋ ತತ್ವ ಗೋಚರವಾಗುತ್ತೆ. ಆ ಹಿನ್ನೆಲೆಯಲ್ಲಿ ಬಂದಿರುವಂಥ ಮಾತು. ಹಾಗೆ ಮುಂದಕ್ಕೆ ಖೇ ಶಬ್ದ, ಖಮ್ ಅಂದರೆ ಆಕಾಶ ಅಂತ ಅರ್ಥ, ಗಗನ ಆಕಾಶ. ಆಕಾಶ ಅಂದರೆ ನಮಗೆ ಏನು ಅನಿಸುತ್ತೆ? ಸ್ಥೂಲವಾಗಿ ಅದನ್ನು ಪರಿಚಯ ಕೊಡುವಾಗ ಅವಕಾಶ ಅನ್ನೋ ಶಬ್ದದಿಂದ ಹೇಳೋದುಂಟು. ಅವಕಾಶ ಅಂದರೆ ಖಾಲಿ ಜಾಗ ಅಂತ ಹೇಳ್ಬೋದು. ಆದರೆ ಇವತ್ತು ನಮಗೆ ಸುತ್ತಮುತ್ತ ಇರೋ ಆಕಾಶ ಖಾಲಿ ಜಾಗನ ಅಂತ ಕೇಳಿದರೆ ಅಲ್ಲ, ಅದು ಗಾಳಿ ತುಂಬಿದೆ ಅದಕ್ಕೆ. ಅದಲ್ಲದೆ ಎಲ್ಲ ಪದಾರ್ಥಗಳು ಅವಕಾಶವನ್ನು ಬಳಸ್ಕೊಂಡು, ಆಕಾಶವನ್ನು ಬಳಸ್ಕೊಂಡು ತಮ್ಮ ಅಸ್ತಿತ್ವವನ್ನು ಇಟ್ಕೊಂಡಿದೆ. ಅದಕ್ಕೆ ಇರೋಕ್ಕೊಂದು ಜಾಗ ಅಂತ ಬೇಕಲ್ಲ, ಆ ಜಾಗ ಎಲ್ಲಿಂದ ಬಂತು? ಆಕಾಶ ಕೊಟ್ಟಿರೋ ಜಾಗವನ್ನೇ ಬಳಸ್ಕೊಂಡು ಎಲ್ಲ ಜೀವಕೋಟಿಗಳು, ಪ್ರಾಣಿಗಳು, ಪಕ್ಷಿಗಳು, ಪದಾರ್ಥಗಳು ಎಲ್ಲ ಇದೆ. ಈಗ ಈ ಆಕಾಶದಲ್ಲಿ ಸೂಕ್ಷ್ಮವಾಗಿ ಹುಡುಕಿದ್ರೆ ಏನಾದ್ರು ಇದೆಯಾ? ಇಲ್ಲ, ಎಲ್ಲ ಖಾಲಿ ಸ್ವಾಮಿ ಅಂತ ನಮಗನ್ಸುತ್ತೆ. ಇನ್ನೇನಿದೆ? ಈಗ ಗಾಳಿ ತುಂಬಿದೆ, ಗಾಳಿನ ತೆಗೀರಿ, ಆಗೇನಾಗುತ್ತೆ? ಖಾಲಿ ಜಾಗ ಆಗುತ್ತೆ. ಆಕಾಶ ಅಂದರೆ ನಮಗೇನು ಅಂದರೆ ಖಾಲಿ ಜಾಗ ಅಂತ ಇಷ್ಟು ಮಾತ್ರ ಗೊತ್ತಾಗ್ತಾ ಇದೆ. ಆದರೆ ಜ್ಞಾನಿಗಳಿಗೆ, ಯೋಗಿಗಳಿಗೆ ಏನಪ್ಪ ಅನ್ನಿಸ್ತಾ ಇದೆ ಅಂದರೆ ಆಕಾಶ ಅನ್ನೋದು ಶಬ್ದವೆಂಬ ಗುಣದಿಂದ ತುಂಬಿದೆ. ಶಬ್ದಗುಣಕಂ ಆಕಾಶಂ ಎಂಬುದಾಗಿ ತರ್ಕಶಾಸ್ತ್ರ ಒಂದು ಮಾತನ್ನು ಹೇಳಿ ಪರಿಚಯ ಕೊಡ್ತಾ ಇದೆ. ಶಬ್ದವೆಂಬ ಗುಣದಿಂದ ಕೂಡಿರುವಂತಹದ್ದೇ ಆಕಾಶ ಅಂತ. ಅಂದರೆ ಆಕಾಶದಲ್ಲಿ ಶಬ್ದ ತುಂಬಿದೆ ಅಂತ. ಇವತ್ತು ನಾವು ದೂರದ ವಿಷಯಗಳನ್ನು ಕೇಳ್ತಾ ಇದ್ದೀವಿ.
ಅದೇನು ಗಾಳಿ ಹೊತ್ಕೊಂಬರ್ತಾ ಇದೆಯಾ? ಗಾಳಿ ಅಷ್ಟು ವೇಗದಿಂದ ಅಮೇರಿಕಾದಿಂದ ಇಂಡಿಯಾಕ್ಕೆ ಒಂದು ಕ್ಷಣಕ್ಕೆ ಬರೋಕ್ಕೆ ಸಾಧ್ಯವಾ? ಖಂಡಿತ ಇಲ್ಲ. ಮತ್ತು ಆಕಾಶದಲ್ಲಿ ಆ ಶಬ್ದ ಯಾವುದೋ ರೀತಿಯಲ್ಲಿ ತನ್ನ ಅಸ್ತಿತ್ವವನ್ನು ಇಟ್ಕೊಂಡಿದೆ. ಆದ್ದರಿಂದ ಆಕಾಶದಲ್ಲಿ ಗೋಚರವಾಗ್ತಾ ಇದೆ ಅಂತ ಹೇಳೋದಕ್ಕೆ ವಿಷಯ ಇದೆ. ಜ್ಞಾನಿಗಳು, ಯೋಗಿಗಳು ಈ ಆಕಾಶ ಅನ್ನೋ ರೀತಿಯಾದ ಪದಾರ್ಥದಲ್ಲಿ ಶಬ್ದ ಸ್ವರೂಪವನ್ನು ಕಂಡರು. ಸೂಕ್ಷ್ಮವಾಗಿ ಶಬ್ದಗಳಷ್ಟು ಅಲ್ಲಿ ನೆಲೆಸಿವೆಯಪ್ಪ ಅನ್ನೋ ರೀತಿಯಲ್ಲಿ ಕಂಡರು. ಆ ರೂಪದಲ್ಲಿ, ಶಬ್ದ ರೂಪದಲ್ಲಿ ನಾನು ಅಲ್ಲಿ ನೆಲೆಸಿದ್ದೇನೆ ಅಂತ ಶ್ರೀಕೃಷ್ಣ ಪ್ರಭುವಿನ ಮಾತು. ಹಾಗೆ ನೃಷು ಪೌರುಷಂ, ಮನುಷ್ಯರಲ್ಲಿ ಪೌರುಷ ರೂಪವಾಗಿ ನಾನು ಎಲ್ಲ ಕಡೆಯಲ್ಲೂ ನೆಲೆಸಿದ್ದೇನೆ ಅಂತ. ಮನುಷ್ಯರು ಅಂತಂದಾಗ ಅದರಲ್ಲಿ ಸ್ತ್ರೀಯರು ಪುರುಷರು ಇಬ್ಬರೂ ಸೇರ್ಕೋತಾರೆ. ಹೆಣ್ಣು ಗಂಡು ಎರಡೂ ಸೇರಿ ಹೇಳುವಂಥ ಪದ ಅದು. ನಾ ಶಬ್ದ, ನರಃ ಪುರುಷ, ಮನುಷ್ಯ, ಮಾನವ, ಮರ್ತ್ಯ, ಇವೆಲ್ಲ ಶಬ್ದಗಳು ಏನು ಹೇಳುತ್ತೆ? ಹೆಣ್ಣು ಗಂಡು ಎರಡನ್ನೂ ಸೇರಿಸಿ ಸಮಾನವಾಗಿ ಜ್ಞಾಪಿಸುವಂತಹ ಒಂದು ಪದ ಅದು. ಪೌರುಷ ಅಂದ್ರೇನು? ಪುರುಷನ ತನ ಅಂತ ಅರ್ಥ. ಪುರುಷನ ತನ ಅಂದರೆ ಪುರುಷ ಅನ್ನೋ ಶಬ್ದಕ್ಕೆ ಇಲ್ಲಿ ಗಂಡು ಅಂತ ಅರ್ಥ ಮಾಡ್ಕೋಬಾರ್ದು. ಪುರುಷಾನ ಶಬ್ದಕ್ಕೆ ಈ ಶರೀರವೆಂಬ ಪುರದಲ್ಲಿ ಶಯನ ಮಾಡ್ತಾ ಇರೋನು, ವಾಸ ಮಾಡ್ತಾ ಇರೋನು ಯಾರು? ಅವನು ಪುರುಷ ಅಂದರೆ ಜೀವ ಅಂತ ಅರ್ಥ ಪುರುಷ ಶಬ್ದಕ್ಕೆ. ಹಾಗಿರೋದ್ರಿಂದ ಪುರುಷಾರ್ಥಗಳು ಅಂತ ಹೇಳಿದರೆ ಗಂಡಸರಿಗೆ ಸೇರಿದ ವಿಷಯಗಳು ಅಂತ ಅನ್ಕೋ ಹಾಗಿಲ್ಲ ನಾವು. ಪುರುಷಾರ್ಥಗಳು ಅಂದರೆ ಸ್ತ್ರೀಯರಿಗೂ ಬರುತ್ತೆ, ಧರ್ಮ ಅರ್ಥ ಕಾಮ ಮೋಕ್ಷಗಳು. ಪುರುಷನಿಗೆ ಗಂಡಸಿಗೂ ಬರುತ್ತೆ, ಧರ್ಮ ಅರ್ಥ ಕಾಮ ಮೋಕ್ಷಗಳು. ಆದ್ದರಿಂದ ಪುರುಷ ಶಬ್ದಕ್ಕೆ ಗಂಡಸು ಅಂತ ರೀತಿಯಲ್ಲಿ ನಾವು ಇವತ್ತು ಕನ್ನಡದಲ್ಲಿ ಏನು ಅಂದ್ಕೊಂಡಿದ್ದೀವೋ ಆ ಅರ್ಥವನ್ನು ಎಲ್ಲ ಕಡೆಯಲ್ಲೂ ತೊಗೋಬಾರ್ದು. ಇಲ್ಲೇನಂತ ತೊಗೋಬೇಕು ಅಂತ ಕೇಳಿದ್ರೆ, ಒಂದು ಜೀವ ಅಂತ ಆಗೋದಕ್ಕೆ ಮೂಲಭೂತವಾಗಿರುವಂಥ ವಸ್ತು ಯಾವುದಿದೆಯೋ ಅದು ಪುರುಷ. ಅಂದರೆ ಈ ಶರೀರ ರೂಪವಾದಂಥ ಒಂದು ಗೂಡಿನಲ್ಲಿ ವಾಸ ಮಾಡ್ತಾ ಇರುವಂತಹ ದೇಹಿ ಇದಾನಲ್ಲ, ಜೀವ ಇದಾನಲ್ಲ, ಅವನನ್ನೇ ಪುರುಷ ಅಂತ ತಗೋಬೇಕು. ಅವನು ಇರೋದ್ರಿಂದ ಒಂದು ತನ ಈ ಶರೀರಕ್ಕೆ ಬಂದಿದೆ. ಇಲ್ಲಿ ಅನೇಕ ರೀತಿಯಾದ ಕಲೆಗಳು ಕಾಣಿಸ್ತಾ ಇದೆ. ಕಣ್ಣು ಮಿಟುಕಿಸ್ತೀವಿ, ಒಳಗಡೆ ಜೀವ ಇದೆ ಅನ್ನೋದಕ್ಕೆ ಗುರುತದು. ನಾಲಿಗೆ ಆಡಿಸ್ತಿದ್ದೀವಿ, ಒಳಗಡೆ ಜೀವ ಇದೆ ಅನ್ನೋದಕ್ಕೊಂದು ಗುರುತು. ಕಿವಿಯಿಂದ ಶಬ್ದಗಳನ್ನು ಕೇಳಿ ಅದಕ್ಕೆ ಪ್ರತಿಕ್ರಿಯೆಯನ್ನು ತೋರಿಸ್ತೇವೆ, ಒಳಗಡೆಗೆ ಜೀವ ಇದೆ ಅನ್ನೋದಕ್ಕೊಂದು ಗುರುತು. ಹೀಗೆ ಒಳಗಡೆಗೆ ಜೀವ ಇದ್ದಿದ್ದರಿಂದ ಇಷ್ಟೆಲ್ಲ ವ್ಯವಹಾರಗಳು ನಡೀತಾ ಇದೆ ಅನ್ನೋ ಸಂದರ್ಭ ಇರೋದ್ರಿಂದ ಆ ಜೀವದ ತನ ಏನಿದೆ ಅದನ್ನೇ ಪೌರುಷ ಎಂಬುದಾಗಿ ಕರಿಬೇಕು. ಆದ್ದರಿಂದ ಶ್ರೀಕೃಷ್ಣ ಪ್ರಭು ಹೇಳ್ತಾ ಇರೋ ಮಾತೇನಪ್ಪ ಅಂದರೆ, ಎಲ್ಲ ಮಾನವರಲ್ಲೂ ಒಂದು ಪುರುಷತನ, ಜೀವಭಾವ ಎಂಬುದೇನಿದೆ ಅದೇ ನಾನಾಗಿದ್ದೇನೆ ಅಂತ. ಇಲ್ಲಿ ಜೀವ ಅನ್ನೋ ಶಬ್ದ ಹೇಳಬೇಕೆ, ಪರಮಾತ್ಮ ಅಂತ ಹೇಳಬೇಕೆ, ಈ ಥರದ ಪ್ರಶ್ನೆಗಳಿಗೆಲ್ಲ ಅವಕಾಶ ಇರುತ್ತೆ. ಆದರೆ ಎಲ್ಲೋ ಒಂದು ಕಡೆಯಲ್ಲಿ ಆ ಜೀವ ಭಗವಂತನಿಗೆ ಸೇರಿದಂಥ ಒಂದು ಅಂಶ ಅಂತ ಹೇಳಿದಾಗ ಒಂದಕ್ಕೊಂದಕ್ಕೆ ಸಮನ್ವಯ ಆಗುತ್ತೆ. ಬೇರೆ ಬೇರೆ ರೂಪದಲ್ಲಿ ಅದನ್ನ ಹೇಳಿರುವಂಥ ವಿಷಯ ಇದೆ. ಅಂಶ ಅಂತ ಹೇಳಬೇಕೆ, ಹೇಳಬಾರ್ದೆ, ಇವೆಲ್ಲ ಪ್ರಶ್ನೆಗಳು ಶಾಸ್ತ್ರ ಚಿಂತಕರ ಕಡೆಯಿಂದ ಬೇಕಾದಷ್ಟು ಬಂದಿವೆ. ಒಂದು ಸಾಮಾನ್ಯ ಬುದ್ಧಿಗೆ ಹೇಳೋದಾದರೆ ಆ ಭಗವಂತನಿಗೆ ಸೇರಿದ್ದಪ್ಪ ಒಳಗಡೆ ಇರುವಂಥ ಒಂದು ಕಿಡಿ, ವಿಸ್ಫುಲಿಂಗ ಜೀವ ಅನ್ನೋ ರೀತಿಯಲ್ಲಿ ತಗೋಬೇಕಾಗುತ್ತೆ. ಹಾಗೆ ಎಲ್ಲ ಮಾನವರಲ್ಲಿ ಯಾವ ಒಂದು ಪೌರುಷವೆಂಬುದು, ಜೀವನದ ಲಾಂಛನಗಳು, ಗುರುತು ಎಂಬುದು ಏನಿದೆ ಅದು ನಾನೇ ಆಗಿದ್ದೇನೆ ಎಂಬುದಾಗಿ ಶ್ರೀಕೃಷ್ಣ ಪ್ರಭು ಪರಿಚಯ ಕೊಟ್ಕೋತಾ, ಹೀಗೆ ನನ್ನನ್ನು ನೀವು ನೋಡಿ, ಎಲ್ಲೆಲ್ಲೂ ನಾನು ಇದ್ದೀನಿ ಅಂತಂದರೆ ಏಕರೂಪದಲ್ಲಿ ನಾನು ಕಾಣಿಸದೇ ಇರ್ಬೋದು. ನೀರಿನಲ್ಲಿ ರಸರೂಪವಾಗಿದ್ದೀನಿ ನಾನು. ಅದೇ ರೀತಿಯಲ್ಲಿ ಸೂರ್ಯಚಂದ್ರರಲ್ಲಿ ಪ್ರಭಾರೂಪದಲ್ಲಿದ್ದೀನಿ ನಾನು. ಆಕಾಶದಲ್ಲಿ ಶಬ್ದ ಸ್ವರೂಪದಲ್ಲಿದ್ದೀನಿ. ಎಲ್ಲ ಮಾನವರಲ್ಲಿ ಪೌರುಷ ರೂಪದಲ್ಲಿದ್ದೀನಿ. ಹೀಗೆ ಈ ಸಮಗ್ರ ಜಗತ್ತಿನಲ್ಲಿ ಒಂದೊಂದು ರೂಪದಲ್ಲಿ ನಾನು ನೆಲೆಸಿದ್ದೀನಿ. ನನ್ನ ರೂಪಗಳು ಹಾಗೆಲ್ಲ ಇವೆ ಅಂತ ಪರಿಚಯವನ್ನು ಕೊಡ್ತಾ ಇದ್ದಾನೆ ಎಂಬುದನ್ನು ನೆನಪಿಸ್ಕೊಳ್ಳೋಣ. ಈ ನೇರವನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಈ ಸಮಗ್ರ ಸೃಷ್ಟಿಯನ್ನು ನೋಡುವ ಕಲೆಯನ್ನು ಕಲಿಬೇಕು. ಎಲ್ಲೆಲ್ಲೂ ಭಗವಂತ ಇದ್ದಾನೆ ಅಂತ ಒಂದು ಚಿಂತನೆ ಬೇರೂರಬೇಕು.
ಹಾಗಾದಾಗ ಕ್ರಮಕ್ರಮವಾಗಿ ಆತ್ಮಗುಣಗಳೆಲ್ಲ ವಿಕಾಸವಾಗೋದಕ್ಕೆ ಅವಕಾಶ ಆಗುತ್ತೆ. ಒಂದೊಂದನ್ನು ನೋಡಿದಾಗ ಇದು ಭಗವಂತನ ನೆಲೆ, ಇದನ್ನು ನಾನು ಹೇಗೆ ಬಳಸಬೇಕೋ ಹಾಗೆ ಬಳಸಬೇಕು, ಇಲ್ಲದೆ ಹೋದರೆ ನಾನೊಂದು ಅಪರಾಧ ಮಾಡೋದಂತಾಗುತ್ತೆ, ಪಾಪ ಕಟ್ಕೋಬೇಕಾಗತ್ತೆ ಅನ್ನೋ ವ್ಯಾಪಕವಾದ ನೋಟ ಎಲ್ಲ ಬರಬೇಕಾದ್ರೆ ಸ್ಪಷ್ಟವಾಗಿ ಆ ಭಗವಂತನ ಸ್ವರೂಪವನ್ನು ಎಲ್ಲೆಲ್ಲೂ ನೋಡುವಂಥ ಒಂದು ಕಲೆ ನಮಗೆ ಬೆಳಿಬೇಕು. 4 ಉದಾಹರಣೆ ಕೊಟ್ಟು ಭಗವಂತ ಇಲ್ಲಿ ವಿವರಿಸ್ತಾ ಇದ್ದಾನೆ. ಮುಂದೆ ಇದೇ ತರಹದ ವಿಷಯ ಮುಂದಿನ ಇನ್ನೊಂದು ಅಧ್ಯಾಯದಲ್ಲೂ ಬರುತ್ತೆ, ಅಲ್ಲೂ ಆ ವಿಷಯವನ್ನು ಗಮನಿಸ್ಬೋದಾಗಿದೆ. ನಮ್ಮೆಲ್ಲರ ಮನೋಬುದ್ಧಿಗಳು ಶ್ರೀಕೃಷ್ಣ ಪ್ರಭು ಕೊಟ್ಟ ವಿಷಯಗಳನ್ನು ಒಂದು ನಿತ್ಯ ಜೀವನದ ಶೋಧನೆಗಾಗಿ, ಬೋಧನೆಗಾಗಿ ಬಳಸ್ಕೋಬೇಕು, ಹಾಗಾಗಲಿ ಎಂಬುದಾಗಿ ಭಾವಿಸ್ತಾ ಈ 4 ಮಾತುಗಳನ್ನು ಧರ್ಮಪ್ರಭು ಶ್ರೀಕೃಷ್ಣನ ಪದಪದ್ಮಗಳಲ್ಲಿ ಅರ್ಪಿಸ್ತಾ ಇದ್ದೇನೆ. ಕಾಯೇನ ವಾಚಾ ಮನಸಾ ಇಂದ್ರಿಯೈರ್ವಾ ಬುದ್ಧ್ಯ ಆತ್ಮನಾವ ಪ್ರಕೃತೆ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಶ್ರೀಕೃಷ್ಣಾರ್ಪಣಮಸ್ತು. ಭವಾಧಿದಾಟಿದವ ತಂಬೂರಿ ಮೀಟಿದವ, ಭವಾಧಿದಾಟಿದವ ತಂಬೂರಿ ಮೀಟಿದವ, ಭವಾಧಿದಾಟಿದವ ತಂಬೂರಿ ಮೀಟಿದವ, ಭವಾಧಿದಾಟಿದವ ತಾಳವ ತಟ್ಟಿದವ, ತಾಳವ ತಟ್ಟಿದವ, ತಾಳವ ತಟ್ಟಿದವ ಸುರರೊಳು ಸೇರಿದವ, ತಾಳವ ತಟ್ಟಿದವ ಸುರರೊಳು ಸೇರಿದವ ತಂಬೂರಿ ಮೀಟಿದವ, ಭವಾಧಿದಾಟಿದವ ತಂಬೂರಿ ಮೀಟಿದವ, ಭವಾಧಿದಾಟಿದವ ತಾಳವ ತಟ್ಟಿದವ ಸುರರೊಳು ಸೇರಿದವ ತಂಬೂರಿ ಮೀಟಿದವ, ಭವಾಧಿದಾಟಿದವ. ಗೆಜ್ಜೆಯ ಕಟ್ಟಿದವ, ಗೆಜ್ಜೆಯ ಕಟ್ಟಿದವ, ಗೆಜ್ಜೆಯ ಕಟ್ಟಿದವ ಖಳರೆದೆಯ ಮೆಟ್ಟಿದವ, ಗೆಜ್ಜೆಯ ಕಟ್ಟಿದವ ಖಳರೆದೆಯ ಮೆಟ್ಟಿದವ, ಗೆಜ್ಜೆಯ ಕಟ್ಟಿದವ ಖಳರೆದೆಯ ಮೆಟ್ಟಿದವ, ಗೆಜ್ಜೆಯ ಕಟ್ಟಿದವ ಖಳರೆದೆಯ ಮೆಟ್ಟಿದವ, ಗೆಜ್ಜೆಯ ಕಟ್ಟಿದವ ಖಳರೆದೆಯ ಮೆಟ್ಟಿದವ ಗಾಯನ ಮಾಡಿದವ, ಗಾಯನ ಮಾಡಿದವ, ಗಾಯನ ಮಾಡಿದವ, ಗಾಯನ ಮಾಡಿದವ, ಗಾಯನ ಮಾಡಿದವ, ಗಾಯನ ಮಾಡಿದವ ಹರಿಮೂರ್ತಿ ನೋಡಿದವ ತಂಬೂರಿ ಮೀಟಿದವ, ಭವಾಧಿದಾಟಿದವ ತಂಬೂರಿ ಮೀಟಿದವ, ಭವಾಧಿದಾಟಿದವ ತಾಳವ ತಟ್ಟಿದವ ಸುರರೊಳು ಸೇರಿದವ ತಂಬೂರಿ ಮೀಟಿದವ, ಭವಾಧಿದಾಟಿದವ ತಂಬೂರಿ ಮೀಟಿದವ, ಭವಾಧಿದಾಟಿದವ ವಿಠಲನ ನೋಡಿದವ, ವಿಠಲನ ನೋಡಿದವ, ಪುರಂದರ ವಿಠಲನ ನೋಡಿದವ, ವಿಠಲನ ನೋಡಿದವ ವೈಕುಂಠಕ್ಕೆ ಓಡಿದವ, ವಿಠಲನ ನೋಡಿದವ ವೈಕುಂಠಕ್ಕೆ ಓಡಿದವ, ವಿಠಲನ ನೋಡಿದವ, ವಿಠಲನ ನೋಡಿದವ, ವಿಠಲನ ನೋಡಿದವ
ವಿಠಲನ ನೋಡಿದವ ವೈಕುಂಠಕ್ಕೆ ಓಡಿದವ ವಿಠಲನ ನೋಡಿದವ ವೈಕುಂಠಕ್ಕೆ ಓಡಿದವ ವಿಠಲನ ನೋಡಿದವ ವೈಕುಂಠಕ್ಕೆ ಓಡಿದವ ವಿಠಲನ ನೋಡಿದವ ವಿಠಲನ ನೋಡಿದವ ವಿಠಲನ ನೋಡಿದವ ವೈಕುಂಠಕ್ಕೆ ಓಡಿದವ ತಂಬೂರಿ ಮೀಟಿದವ ಭವಾಬ್ಧಿ ದಾಟಿದವ ತಂಬೂರಿ ಮೀಟಿದವ ಭವಾಬ್ಧಿ ದಾಟಿದವ ತಾಳವ ತಟ್ಟಿದವ ಸುರರೊಡು ಸೇರಿದವ ತಾಳವ ತಟ್ಟಿದವ ಸುರರೊಡು ಸೇರಿದವ ತಂಬೂರಿ ಮೀಟಿದವ ಭವಾಬ್ಧಿ ದಾಟಿದವ ತಂಬೂರಿ ಮೀಟಿದವ ಭವಾಬ್ಧಿ ದಾಟಿದವ